ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ತಿರುಗೊಂದು ಆವತ್ತಿ ನಿಮ್ಮ ಮಧ್ಯದಲ್ಲಿ ಬರುವುದಕ್ಕೆ ನಾವು ಒಟ್ಟಾಗಿ ದೇವರ ವಚನವನ್ನ ಕಲಿತುಕೊಳ್ಳುವುದಕ್ಕೆ, ಅಧ್ಯಯನ ಮಾಡಿಕೊಳ್ಳುವುದಕ್ಕೆ ದೇವರು ಅನುಗ್ರಹಿಸಿಕೊಟ್ಟಂತ ವಿಶೇಷ ಸಂಜೆಯ ಸಮಯಕ್ಕಾಗಿ ಕರ್ತನಿಗೆ ಸ್ತೋತ್ರವಾಗಲಿ. ನನಗೆ ಕೊಟ್ಟಿರ್ತಕ್ಕಂಥ ಈ ಅಧ್ಯಯನದ ಒಂದು ಶೀರ್ಷಿಕೆ ಅಥವಾ ನಾಮ ಅಥವಾ ಟಾಪಿಕ್ ಸಿಟ್, ವಾಕ್ ಅಂಡ್ ಸ್ಟ್ಯಾಂಡ್. ಅಂದರೆ ಕೂತುಕೊಳ್ಳಿರಿ, ನಡೆದುಕೊಳ್ಳಿರಿ ಮತ್ತು ನಿಂತುಕೊಳ್ಳಿರಿ. ಪ್ರತಿ ಒಬ್ಬ ವಿಶ್ವಾಸಿಯು, ಕ್ರಿಸ್ತ ಭಕ್ತನು ದೇವರಲ್ಲಿ ಯಾರಾಗಿದ್ದಾನೆ, ಒಂದನೇ ನಮ್ಮ ಪದವಿ, ನಮ್ಮ ಸ್ಥಾನ ಏನಾಗಿದೆ ಎಂಬುದಾಗಿ ಕೂತುಕೊಳ್ಳಿರಿ ಎಂದು ಹೇಳುವಾಗ ಅದರ ಅರ್ಥ. ಎರಡನೇದು, ನಾವು ನಡೆದುಕೊಳ್ಳಬೇಕು. ಅಂದ್ರೆ ನಮ್ಮ ಜೀವನ ಶೈಲಿ ಹೇಗಿರಬೇಕು, ನಂಬಿಕೆಯಲ್ಲಿ ನಮ್ಮ ನಡತೆ ಹೇಗಿರಬೇಕು. ಮೂರನೇದಾಗಿ, ನಮ್ಮ ವಿಶ್ವಾಸ ಜೀವನದಲ್ಲಿ ನಾವು ನಿಂತುಕೊಳ್ಳಬೇಕಾದ ಆ ಒಂದು ಹಂತದ ಕುರಿತಾಗಿ, ಅಥವಾ ನಾವು ಹೇಗೆ ನಿಂತುಕೊಳ್ಳಬೇಕು, ನಮ್ಮ ಕ್ರಿಸ್ತಿಯ ಜೀವನದ, ವಿಶ್ವಾಸ ಜೀವನದ ಒಂದು ಹೋರಾಟದ ಕುರಿತು. ಈ ಮೂರು ಸಂಗತಿಗಳು 6 ಅಧ್ಯಾಯಗಳಿರುವಂತ ಈ ಎಫೆಸ ಪತ್ರದ ಅಡಕವಾಗಿದೆ, ಅಥವಾ ಆ ಒಂದು ವಿಶೇಷವಾದ ಆ ಒಂದು ಉಪದೇಶವಾಗಿರುತ್ತದೆ. ಯಾವ ಕಾಲದಲ್ಲಿಯೂ ಅಥವಾ ಎಲ್ಲ ಕಾಲದಲ್ಲಿರುವಂತ ದೇವ ಜನರಿಗೆ ಇದು ಅನ್ವಯವಾಗಿದೆ. ನಾವು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ, ನಮ್ಮ ಸ್ಥಿತಿ ಏನಾಗಿದೆ, ನಮ್ಮ ಪದವಿ ಏನಾಗಿದೆ, ನಾವು ನಮ್ಮ ನಂಬಿಕೆ ಜೀವನದಲ್ಲಿ ನಾವು ಹೇಗೆ ನಡೆದುಕೊಳ್ಳಬೇಕು, ನಮ್ಮ ಸ್ವಭಾವ ಗುಣಗಳು ಹೇಗಿರಬೇಕು. ಮೂರನೇದಾಗಿ, ನಮ್ಮ ಈ ಆತ್ಮೀಕವಾದ ಹೋರಾಟದಲ್ಲಿ ನಮ್ಮ ನಿಲುವೇನಾಗಿರ್ಬೇಕು, ಹೇಗಿರಬೇಕು, ನಮ್ಮ ಆತ್ಮಿಕ ಹೋರಾಟ ಹೇಗಿರಬೇಕು ಎಂಬುದರ ಕುರಿತಾಗಿದೆ ಈ ಅಧ್ಯಾಯಗಳಲ್ಲಿ ಪೌಲನು ನಮಗೆ ಕೊಡುವಂತ ಉಪದೇಶ. ಓಕೆ, ಕಳೆದ ಸಂಚಿಕೆಯಲ್ಲಿ ಈ ಪತ್ರಿಕೆಯಲ್ಲಿ ತಕ್ಕಂತ ದೈವಜ್ಞಾನ ಶಾಸ್ತ್ರದ ಕುರಿತಾಗಿ ನಾನು ಆರಂಭವಾಗಿ ಮಾತಾಡಿದೆ. ದ ಥಿಯಾಲಜಿ ಆಫ್ ದಿಸ್ ಎಪಿಸ್ಟಲ್, ದಿ ಎಫಿಷಿಯನ್ಸ್, the letter of Paul the apostle to the believers at Ephesus. And in this letter, Paul is giving us a big narration of the theology of the triune God. ತ್ರಯೇಕ ದೇವರ ಕುರಿತಾಗಿರತಕ್ಕಂಥ ದೈವಶಾಸ್ತ್ರ, ದೈವಜ್ಞಾನ, ಅದರ ಕುರಿತಾಗಿ ನಾನು ಕಳೆದ ಸಂಚಿಕೆಯಲ್ಲಿ ಆರಂಭ ಮಾಡಿದೆ. ಮತ್ತೊಮ್ಮೆ ಜ್ಞಾಪಕಪಡಿಸಿಕೊಳ್ಳುವ ಹಾಗೆ ನಾನು ಅದನ್ನ ಹೇಳುವುದಕ್ಕೆ ಬಯಸ್ತೇನೆ. 3 ಸಂಗತಿಗಳು ಮುಖ್ಯವಾಗಿ ನಾನು ಹೇಳಿದೆ. ಮೊದಲನೇದಾಗಿ, ದೇವರ ಕುರಿತಾಗಿ, ಸೃಷ್ಟಿಕರ್ತನಾದ ದೇವರ ಕುರಿತಾಗಿರುವಂತ ದೈವಜ್ಞಾನ ಶಾಸ್ತ್ರ. ಫಸ್ಟ್ ಆಫ್ ಆಲ್, I said in the last episode about the Creator God the Father and the theology about that Creator God. And in that I said to you 3 very important things. 3 ಮುಖ್ಯವಾದ ಸತ್ಯಗಳನ್ನ ಸೃಷ್ಟಿಕರ್ತನಾದ ತಂದೆಯ ದೇವರ ಕುರಿತಾಗಿ ನಾನು ನಿಮ್ಮ ಸಂಗಡ ಮಾತಾಡಿದೆ. ಒಂದನೇದಾಗಿ, ಯೇಸು ಕ್ರಿಸ್ತನ ತಂದೆಯಾದ ದೇವರು. ಇನ್ ದ ಬುಕ್ ಆಫ್ ಎಫಿಷಿಯನ್ಸ್, ಎಫೆಸದವರಿಗೆ ಬರೆದ ಪತ್ರ 1ನೇ ಅಧ್ಯಾಯ 3ನೇ ವಚನದಲ್ಲಿ ಯೇಸು ಕ್ರಿಸ್ತನ ತಂದೆಯಾದ ದೇವರು ಎಂಬುದಾಗಿ ಬರೆದ. ಇದು ದೇವರ ಕುರಿತಾಗಿರುವಂತ ಮೊದಲನೆಯ ಸತ್ಯಾಂಶ. ಎರಡನೇದು, ಕರುಣಾನಿಧಿಯಾಗಿರುವ ದೇವರು. ದ ಸೆಕೆಂಡ್, ಗಾಡ್ ಹೂ ಈಸ್ ಫುಲ್ ಆಫ್ ಕೈಂಡ್ನೆಸ್ ಆರ್ ಮರ್ಸಿ. 2ನೇ ಅಧ್ಯಾಯ 4ನೇ ವಚನ, ಚಾಪ್ಟರ್ 2 and verse 4. ಕರುಣಾನಿಧಿಯಾಗಿರುವ ಅಥವಾ ಕರುಣಾ ಸಂಪನ್ನನಾಗಿರುವ ದೇವರು ಎಂಬುದಾಗಿ ಸೃಷ್ಟಿಕರ್ತನಾದ ದೇವರ ಕುರಿತಾಗಿರುವಂತ ಒಂದು
ವಿಶ್ಲೇಷಣೆಯನ್ನ ನಾವು ನೋಡುತ್ತೇವೆ. ಮೂರನೇದಾಗಿ, ಸಮಸ್ತವನ್ನು ಸೃಷ್ಟಿ ಮಾಡಿದಂತ ದೇವರು. 3ನೇ ಅಧ್ಯಾಯದ 9ನೇ ವಚನ. Thirdly, we have seen the God who has created everything. God the Father is the creator of everything. ಸೃಷ್ಟಿಕರ್ತನಾದ ದೇವರು ಸಮಸ್ತವನ್ನು ನಿರ್ಮಿಸಿದವನಾಗಿದ್ದಾನೆ. ಈ 3 ಸತ್ಯಗಳನ್ನ ಕಳೆದ ಸಂಚಿಕೆಯಲ್ಲಿ ನಾನು ನಿಮಗೆ ಹೇಳಿದೆ ಮತ್ತು ಅದನ್ನ ನಾನು ವಿವರಿಸಿದೆ. ಆದ ಕಾರಣ ಆ ಪಾಯಿಂಟ್ಸ್ ಮಾತ್ರ ನಾನು ಹೇಳಿಬಿಟ್ಟು ಮುಂದಿನ ಅಧ್ಯಯನಕ್ಕೆ ನಾವು ಹೋಗೋಣ. So I have explained to you everything, all these 3 points in the last episode, and today we are going into the second person of the Godhead, the Trinity. ತೃತ್ವದಲ್ಲಿ ಅಥವಾ ತ್ರಯೇಕತ್ವದಲ್ಲಿರುವ 2ನೇ ವ್ಯಕ್ತಿ. ದೇವರು ತ್ರಯೇಕನಾಗಿದ್ದಾನೆ. ತಂದೆಯಾದ ದೇವರು, ಕುಮಾರನಾದ ದೇವರು, ಪವಿತ್ರಾತ್ಮನಾದ ದೇವರು. ಸೊ ಈ 3 ವ್ಯಕ್ತಿಗಳ ಕುರಿತಾಗಿರತಕ್ಕಂಥ ದೈವಜ್ಞಾನ ಶಾಸ್ತ್ರ ಎಫೆಸ ಪತ್ರದಲ್ಲಿ ನಾವು ನೋಡುತ್ತೇವೆ. ಸೊ we get not a large explanation or exposition of the triune God, but for a short note, Paul is giving us a very clear but a short, teaching on this triune Godhead. ಈ ತ್ರಯೇಕ ದೇವರ ಕುರಿತಾಗಿ ಪೌಲನು ಈ ಪತ್ರದಲ್ಲಿ, ಎಫೆಸದವರಿಗೆ ಬರೆದ ಪತ್ರದಲ್ಲಿ ಹೇಳುತ್ತಾರೆ. ಈಗ 2ನೇ ವ್ಯಕ್ತಿ ತ್ರಯೇಕತ್ವದಲ್ಲಿ ಅಥವಾ ತ್ರಯೇಕ ದೇವರಲ್ಲಿ 2ನೇ ವ್ಯಕ್ತಿ. In the Trinity, we have the second person whom we call the Lord Jesus Christ, the Son of God. ತಂದೆಯಾದ ದೇವರ ಮಗನಾದ, ಸೃಷ್ಟಿಕರ್ತನ ಮಗನಾದ, ಬೈಬಲ್ ಕರೆಯುವಂತ ಸೃಷ್ಟಿಕರ್ತನ ಮಗನಾದ ಯೇಸು ಕ್ರಿಸ್ತನ ಕುರಿತಾಗಿರ್ತಕ್ಕಂಥ ದೈವಜ್ಞಾನ ಶಾಸ್ತ್ರ. ಇಲ್ಲಿ ನಾವು ಗಮನಿಸುವಾಗ, ಕ್ರಿಸ್ತನ ಕುರಿತಾಗಿ ನೋಡುವಾಗ, ಮೊದಲನೇ ವಚನದಲ್ಲಿ ನಾವು ನೋಡುವಾಗ, ಕ್ರಿಸ್ತ ಯೇಸುವಿನ ಅಪೊಸ್ತಲನಾದ ಪೌಲನು ಎಫೆಸದಲ್ಲಿರುವ ದೇವ ಜನರಿಗೂ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟಿರುವವರಿಗೂ ಎಂಬುದಾಗಿ ಹೇಳುತ್ತಾರೆ. ಸೊ ಹಿಯರ್ ಇಟ್ ಸೇಸ್, Paul is telling the people of God who put their faith in Christ Jesus. Okay, or to the saints who are in Ephesus and are faithful, or put their faith and who been faithful in their faith in Christ Jesus. ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಡುವುದರ ಮೂಲಕ ಕ್ರಿಸ್ತನ ಹಿಂಬಾಲಕರಾದಂತ ವಿಶ್ವಾಸಿಗಳಿಗೆ, ಅವರು ಪರಿಶುದ್ಧರು, ಅವರಿಗೆ ಬರೀತಾ ಇದ್ದಾನೆ ಎಂಬುದಾಗಿ ಈ ಮೊದಲನೇ ವಚನದಲ್ಲಿ ಪೌಲನು ಹೇಳ್ತಾನೆ. ಅಪೊಸ್ತಲ ಕೃತ್ಯಗಳು 11ನೇ ಅಧ್ಯಾಯದ 26ನೇ ವಚನವನ್ನು ನಾವು ಗಮನಿಸುವಾಗ, ಅಂತ್ಯೋಕ್ಯ ಪಟ್ಟಣದಲ್ಲಿ ಕ್ರಿಸ್ತನನ್ನು ಹಿಂಬಾಲಿಸುತ್ತಿದ್ದಂತ ಶಿಷ್ಯರಿಗೆ ಮೊಟ್ಟ ಮೊದಲನೇದಾಗಿ ಕ್ರೈಸ್ತರು ಎಂಬ ಹೆಸರು ಬಂತು ಅಥವಾ ಉಂಟಾಯಿತು, ಕರೆಯಲ್ಪಟ್ಟಿತ್ತು ಎಂಬುದಾಗಿ ನಾವು ನೋಡ್ತೇವೆ. In the book of Acts of the Apostles, chapter 11 and verse 26, we read, in the city called Antioch, the people who have put their faith in Christ and who were the disciples of Jesus Christ, the people in that town, they called these people as Christian. And this is the first time we see that word Christian. ಇಡೀ ಸತ್ಯವೇದದಲ್ಲಿ ಕ್ರೈಸ್ತನು ಅಥವಾ ಕ್ರೈಸ್ತರು ಎಂಬ ಪದ 3 ಸಲ ಮಾತ್ರ ನಾವು ಓದುತ್ತೇವೆ. ಅದರಲ್ಲಿ ಮೊಟ್ಟ ಮೊದಲನೆಯ ಪದ ನಾವು ಓದುವಂಥದ್ದು ಅಪೊಸ್ತಲ ಕೃತ್ಯಗಳು 11ನೇ ಅಧ್ಯಾಯ 26ನೇ ವಚನದಲ್ಲಿ. So in this first word Christian, it very clearly says the disciples were
called, the disciples of Jesus Christ were called as Christians. It was not a very good status name those people in that city called these people. ಇದು ಅವರಿಗೆ ಒಂದು ಬಿರುದಾಗಿ ಕರೆದಂತ ಅಥವಾ ಒಂದು ಘನತೆಯ ಹೆಸರಾಗಿ, ಗೌರವದ ಹೆಸರಾಗಿ ಕರೆದದ್ದಲ್ಲ. ಬದಲಾಗಿ ಇವರನ್ನ ಹಾಸ್ಯಾತ್ಮಕವಾಗಿ ಆ ಕಾಲದ ಜನರು, ಆ ಪಟ್ಟಣದ ಜನರು ಕರೆದಂತ ಹೆಸರೇ ಕ್ರೈಸ್ತರು ಎಂಬ ಹೆಸರು. ಕ್ರಿಸ್ತನನ್ನು ಹಿಂಬಾಲಿಸುವವರು ಆ ದಿನಮಾನಗಳಲ್ಲಿ ಬಹಳ ಹಿಂಸೆಗೂ ಹಗೆತನಕ್ಕೂ ನಿಂದೆಗೂ ಒಳಗಾದವರಾಗಿದ್ದರು. ಅವರು ಯೇಸು ಎಂಬ ಗುರುವನ್ನ ತಮ್ಮ ಆತ್ಮೀಕ ಜೀವನದಲ್ಲಿ ಶಿಸ್ತಿನಿಂದ, ಈ ಲೋಕ ಜೀವನದಲ್ಲಿ ಬಹಳ ಚಟುವಟಿಕೆಗಳಿಂದ, ಶಿಸ್ತಿನಿಂದ ಆತನ ಉಪದೇಶವನ್ನು ಕೈಕೊಂಡು ನಡೆಯುತ್ತಿದ್ದರು. The people in those days who believed in Jesus Christ were disciplined themselves to follow their spiritual teacher and guru, the Christ, the anointed one. And they were called as Christians. It was not a good status name, as I told you earlier, but it was a name, or it was a phenomena that they used to, to make them shameful to follow this man called Christ. ಕ್ರಿಸ್ತನು ಎಂಬುದಾಗಿ ಕರೆಯಲ್ಪಟ್ಟಂತ ಈ ವ್ಯಕ್ತಿಯನ್ನು ಹಿಂಬಾಲಿಸುವವರು ಮೂರ್ಖರು, ಬುದ್ಧಿ ಇಲ್ಲದವರು, ಜ್ಞಾನಹೀನರು. ಈ ಒಂದು ದೃಷ್ಟಿಯಿಂದ ಇವರನ್ನು ಗೇಲಿ ಮಾಡಿಕೊಂಡು ಕರೆದಂತ ಒಂದು ಹೆಸರಾಗಿತ್ತು ಕ್ರೈಸ್ತರು ಅಥವಾ ಕ್ರೈಸ್ತನು ಎಂಬ ಹೆಸರು. ಇವರು ಕ್ರಿಸ್ತನಲ್ಲಿ ನಂಬಿಕೆಟ್ಟದು ಮಾತ್ರವಲ್ಲ, ಕ್ರಿಸ್ತನ ಉಪದೇಶಗಳನ್ನ ಕೈಕೊಂಡು ನಡೆಯುವರಾಗಿ. So they were not just believed in the name of Jesus Christ, but also made themselves as his disciples and followed his teachings. That's why here we read, they put their faith in Christ and they were called as saints by God. ದೇವರು ಅವರನ್ನು ಪರಿಶುದ್ಧರು ಎಂಬುದಾಗಿ ಕರೆದಿದ್ದರು. ಅಷ್ಟೇ ಮಾತ್ರವಲ್ಲದೆ ಅವರು ದೇವ ಜನರಾಗಿದ್ದರು, ಅವರು ಕ್ರೈಸ್ತರು ಎಂಬುದಾಗಿ ಹೆಸರುಗೊಂಡವರಾಗಿದ್ದರು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತಿನ ಕ್ರೈಸ್ತತ್ವಕ್ಕೂ ಮೊದಲನೇ ಶತಮಾನದ ಕ್ರೈಸ್ತತ್ವ ಅಜ್ಜಗಜ್ಜಾಂತರವಿತ್ತು. ಕ್ರೈಸ್ತತ್ವ ಎಂಬುದು ಕೇವಲ ಒಂದು ಧರ್ಮವಲ್ಲ, ಬದಲಾಗಿ ಅದೊಂದು ಅನುಭವ ಆಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಇಟ್ ವಾಸ್ ನಾಟ್ ಜಸ್ಟ್ ಮಿಯರ್ಲಿ ಎ ರಿಲಿಜಿಯನ್, ಬಟ್ ಇಟ್ ವಾಸ್ ಎ ರಿಲೇಶನ್ಶಿಪ್ ಬೈ ಎಕ್ಸ್ಪೀರಿಯನ್ಸ್ and a continuous experience with the guru or with the teacher and with the Lord and with the Savior called the Lord Jesus Christ. ಇಲ್ಲಿ 2ನೇ ಅಧ್ಯಾಯ ಎಫೆಸದವರಿಗೆ ಬರೆದ ಪತ್ರ 2ನೇ ಅಧ್ಯಾಯ 12ನೇ ವಚನದಲ್ಲಿ ಓದುವಾಗ ನಮ್ಮ ಕುರಿತ ಅಥವಾ ಆ ಎಫೆಸ ಪಟ್ಟಣದ ವಿಶ್ವಾಸಿಗಳ ಪೂರ್ವ ಕಾಲದ ಕುರಿತಾಗಿ ಅಲ್ಲಿ ಪೌಲನು ಉಲ್ಲೇಖಿಸುತ್ತಾನೆ. ನೀವು ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು, ಯು ಆರ್ ನಾಟ್ ಬಿಲಾಂಗ್ or you are not joined together with Christ in your early days of life. ಪೂರ್ವ ಕಾಲದಲ್ಲಿ ಕ್ರಿಸ್ತನಲ್ಲಿ ನೀವು ನಂಬಿಕೆಯಿಡದೆ, ಕ್ರಿಸ್ತನೊಟ್ಟಿಗೆ ಯಾವುದೇ ಒಂದು ಸಂಬಂಧ ಇಲ್ಲದವರಾಗಿ, ಕ್ರಿಸ್ತನನ್ನು ಸೇರದವರಾಗಿದ್ದ ನಿಮ್ಮನ್ನು ಎಂಬುದಾಗಿ ಅಲ್ಲಿ ಪೌಲ ಹೇಳ್ತಾನೆ. ಸೊ ಕ್ರೈಸ್ತನು ಅಥವಾ ಕ್ರೈಸ್ತರು ಅಂದ್ರೆ ಯಾರಾಗಿದ್ದಾರೆ? ಅವರು ದೇವರನ್ನು ಅಥವಾ ಕ್ರಿಸ್ತನನ್ನು ಸೇರಿದವರಾಗಿದ್ದಾರೆ. ಕ್ರಿಸ್ತನನ್ನು ಸೇರಿದವರೇ ಕ್ರಿಸ್ಟಿಯನ್ಸ್. ಸಿಂಪಲ್ ಮೀನಿಂಗ್, ಇಫ್ ಐ ಸೇ, ಹೂ ಇಸ್ ಎ ಕ್ರಿಸ್ಟಿಯನ್? The one who joined with Christ, the one who is in Christ, the one who lives in Christ,
who walks with Christ, who follow Christ with a disciplined mind, a disciplined spirit, and a disciplined body. Because disciple is a Christian. Today, we see many Christians in the church, but very, very few disciples. ಇವತ್ತು ಕ್ರೈಸ್ತ ಸಮುದಾಯವನ್ನು ನಾವು ಗಮನಿಸುವುದಾದರೆ ಬಹುತೇಕ ಅನೇಕರು ಕ್ರೈಸ್ತ ಧರ್ಮದವರಾಗಿದ್ದಾರೆ, ಕ್ರಿಸ್ತನಲ್ಲಿ ಸೇರಿದವರಲ್ಲ. ಕ್ರಿಸ್ತನನ್ನು ಸೇರಿದವರು ನಾವಾಗಬೇಕೆಂದು ದೇವರು ಬಯಸುತ್ತಾರೆ. ಸೊ ಕ್ರಿಸ್ತನನ್ನು ಸೇರಿದವರೇ ಕ್ರೈಸ್ತರು. ಕ್ರೈಸ್ತನು ಅಂದರೆ ಯಾರು? ದೇವರ ಜೊತೆಗೆ ಸೇರಿದವರು, ಸಮೀಪದಲ್ಲಿ ಇರುವವರು, ದೇವರ ಜೊತೆಯಲ್ಲಿ ಇರುವವರು. ಓಕೆ, ದೇವರ ಸಂಗಡ ಇರುವವರು. ಯೇಸು ಸ್ವಾಮಿ ಹುಟ್ಟಿದಾಗ ಆತನ ಹೆಸರು ಕರೆದಾಗ ಅಥವಾ ಹೆಸರಿನ ಕುರಿತಾಗಿ ದೇವದೂತರು ಹೇಳುವಾಗ ಮರಿಯಳಿಗೆ ಯೋಸೇಫನಿಗೆ ಹೇಳುವಾಗ ಇಮ್ಯಾನ್ಯುವೇಲನು ಎಂಬುದ. ಇಮ್ಯಾನ್ಯುವೇಲ್ ಅಂದ್ರೆ ಅರ್ಥ ಏನು? When the angel was talking about the name of Jesus or about the birth of Jesus, the angel was telling his name shall be called Emmanuel. What does that mean? Emmanuel simply means God with us. God with us. Through the sin, we were separated from God. But by the coming of the Son of God, the second Godhead, the second person in the Godhead, Jesus Christ, we brought near to him, and he came near to us, and we are brought near to him. ನಮ್ಮನ್ನು ಸಮೀಪಸ್ಥರನ್ನಾಗಿ, ದೂರದಲ್ಲಿದ್ದ ನಮ್ಮನ್ನ ಸಮೀಪಸ್ಥರನ್ನಾಗಿ ನಮ್ಮನ್ನು ಮಾಡಿ. ಹೇಗೆ? ಕ್ರಿಸ್ತನನ್ನು ನಾವು ಸೇರುವುದರ ಮೂಲಕ ಎಂಬುದಾಗಿ ಪೌಲ ಹೇಳ್ತಾರೆ. 1ನೇ ಅಧ್ಯಾಯ 1, 2ನೇ ಅಧ್ಯಾಯ 12 ಈ ವಾಕ್ಯಗಳಲ್ಲಿ. ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನ ನಮಗೆಲ್ಲರಿಗೂ ಸುಪರಿಚಿತವಾಗಿದೆ. We are very familiar with in the book of John Gospel chapter 15 and verse 5, where Jesus is talking about the relationship that a Christian, a believer, a child of God must have with the Father and with the Son, the Lord Jesus Christ. ದ್ರಾಕ್ಷಾಲತೆಯ ಕುರಿತಾಗಿ, ದ್ರಾಕ್ಷ ಬಳ್ಳಿ ಕುರಿತಾಗಿರುವಂತಹ ಒಂದು ಸಾಮ್ಯದ ಮೂಲಕ ಯೇಸು ಸ್ವಾಮಿಯಲ್ಲಿ ಹೇಳುತ್ತಾನೆ, ನನ್ನಲ್ಲಿ ನೆಲೆಗೊಳ್ಳದಿರುವವರು, ನನ್ನಲ್ಲಿ ನೆಲೆಯಾಗಿರುವವರು ಮತ್ತು ನೆಲೆಗೊಳ್ಳದೇ ಇರುವವರು. So the one who abides in me or abides with me, and those who are not abiding with me. So who is a true Christian? It's again, it's very crystal clear. The Lord is saying that we have to abide with Christ 24/7, 24 ಗಂಟೆಗಳು, ಅಥವಾ ಜೀವನದ ಪ್ರತಿ ಕ್ಷಣದಲ್ಲಿಯೂ ಕ್ರಿಸ್ತನೊಂದಿಗೆ ನಾವು ಜೋಡಿಸಲ್ಪಟ್ಟವರಾಗಿರಬೇಕು. ಹೇಗೆ ಬಳ್ಳಿಯಲ್ಲಿ, ದ್ರಾಕ್ಷಾ ಬಳ್ಳಿಯಲ್ಲಿ ಅದರ ಕೊಂಬೆಗಳು ಯಾವಾಗಲೂ ಜೋಡಿಸಲ್ಪಟ್ಟಿದೆಯೋ ಅದೇ ರೀತಿಯಾಗಿ ಸೊ ದೇವರ ಜೊತೆಯಲ್ಲಿ ಇರುವವರು, ನಾವು ಕ್ರಿಸ್ತನ ಜೊತೆಯಲ್ಲಿರುವವರು. ದಿಸ್ ಈಸ್ ಗಾಡ್ಸ್ ಇಟರ್ನಲ್ ಪ್ಲಾನ್. ದೇವರ ನಿತ್ಯವಾದ ಒಂದು ಪದ್ಧತಿ, ಉದ್ದೇಶ ಏನಾಗಿದೆ? ನಾವು ಮನುಷ್ಯರು ದೇವರ ಸಾರೂಪ್ಯದಲ್ಲಿ, ಹೋಲಿಕೆಗೆ ಸರಿಯಾಗಿ ಸೃಷ್ಟಿಸಲ್ಪಟ್ಟವರಾದ ನಾವು ದೇವರ ಜೊತೆಯಾಗಿರಬೇಕು, ದೇವರೊಟ್ಟಿಗಿರಬೇಕು, ಸೇರಿದವರಾಗಿರಬೇಕು. We have to be joined together with God. Hallelujah. We need to be one with God. We need to be always, connected with God. The connectivity, the relativity. We need to be related with God the Father, with the Son, the Lord Jesus Christ, and through the Holy Spirit, or with the Holy Spirit. Look at the book of the Genesis, the first book itself. Genesis ಪುಸ್ತಕದಲ್ಲಿ ಅಥವಾ ಆದಿಕಾಂಡ ಪುಸ್ತಕದಲ್ಲಿ ದೇವರು ತನ್ನ ಸಾರೂಪ್ಯದಲ್ಲಿ, ಹೋಲಿಕೆಗೆ ಸರಿಯಾಗಿ ಸೃಷ್ಟಿಸಿದಂತ ಆದಾಮ ಮತ್ತು ಹವ್ವಳ ಕುರಿತಾಗಿ ನಾವು ಗಮನಿಸಬಹುದು. ಪ್ರತಿ ಸಂಜೆ ದೇವರು ಏದೆನ್ ತೋಟಕ್ಕೆ ಇಳಿದು ಬಂದು ಈ ಮನುಷ್ಯ ಮಕ್ಕಳೊಟ್ಟಿಗೆ, ಅಥವಾ ಈ ನಮ್ಮ ಪೂರ್ವಿಕರಾದ ತಂದೆ ತಾಯಿಯರಾದ
ಆಗಿದ್ದಂತ ಆದಾಮನೊಟ್ಟಿಗೆ ಹವ್ವಳೊಟ್ಟಿಗೆ ಆತನು ಸಂಪರ್ಕವನ್ನು ಬಳಸ್ತಿದ್ದನಲ್ವಾ. God the Father was coming down on every evening without fail. Without fail. He used to come down to this earth, to this Eden, every evening to have that intimacy with his creation, the crown of God's creation, Adam and Eve. ದೇವರ ಸೃಷ್ಟಿಯ ಕಿರೀಟವಾಗಿರತಕ್ಕಂಥ ಅಥವಾ ಕಿರೀಟವಾಗಿದ್ದಂತ ಆದಾಮ್ ಮತ್ತು ಹವ್ವಳ ಸಂಗಡ ಆ ಒಂದು ಅನ್ಯೋನ್ಯತೆಗೋಸ್ಕರವಾಗಿ ಹಂಬಲದಿಂದ ದೇವರು ಪರಲೋಕವನ್ನು ಬಿಟ್ಟು ಸಾವಿರಾರು ದೂತ ಗಣಗಳನ್ನ ಬಿಟ್ಟು ಅನೇಕ ಪರಲೋಕ ಜೀವಿಗಳನ್ನು ಬಿಟ್ಟು ಈ ಭೂಮಿಯಲ್ಲಿದ್ದಂತ ಈ ಮಣ್ಣಿನಿಂದ ಧೂಳಿನಿಂದ ಸೃಷ್ಟಿಸಲ್ಪಟ್ಟ ಮನುಷ್ಯರಾದ ಈ ಆದಾಮ್ ಮತ್ತು ಹವ್ವಳೊಟ್ಟಿಗೆ ಸಂಪರ್ಕ ಬೆಳೆಸುವುದಕ್ಕೋಸ್ಕರವಾಗಿ ಬರುತ್ತಿದ್ದ ದೇವರನ್ನ ಆಲೋಚನೆ ಮಾಡಿ. ಸೊ ದೇವರ ಹೃದಯದ ಅಪೇಕ್ಷೆ, ದೇವರ ಆತ್ಮದ ಅಪೇಕ್ಷೆ, ದೇವರ ಜೀವದ ಒಂದು ಒಂದು ಆತುರ ಏನು, ತನ್ನ ಜೀವಕ್ಕೆ ಜೀವವಾಗಿರುವ, ತನ್ನ ಆತ್ಮಕ್ಕೆ ಆತ್ಮವಾಗಿರುವ ಮನುಷ್ಯರೊಟ್ಟಿಗೆ ಇರುವಂತ ಆ ಒಂದು ಸಂಬಂಧ, ಆತನೊಟ್ಟಿಗೆ ಅವರೊಟ್ಟಿಗೆ ಸೇರಿಕೊಳ್ಳುವಂಥದ್ದು, ಅವರ ಅನ್ಯೋನ್ಯತೆಯಲ್ಲಿ ನಡೆಯುವಂಥದ್ದು, ಅವರ ಜೊತೆಯಾಗಿ ಮಾತನಾಡಿಕೊಳ್ಳುವಂಥದ್ದು. ಸೊ ವಾಟ್ ಎ ವಂಡರ್ಫುಲ್ ಗಾಡ್ ಈಸ್ ಅವರ್ ಕ್ರಿಯೇಟರ್. ಸೊ ನಮ್ಮ ದೇವರು ಎಷ್ಟೊಂದು ಅದ್ಭುತನಾದ ದೇವರಾಗಿದ್ದಾನೆ, ಎಷ್ಟೊಂದು ಪ್ರೀತಿ ಪೂರ್ಣನಾದ ದೇವರಾಗಿದ್ದಾನೆ. ಈವನ್ ಆಫ್ಟರ್ ಕಮಿಟಿಂಗ್ ದಟ್ ಬ್ಲಂಡರಸ್ ಸಿನ್, ಆ ಭಯಂಕರವಾದ ಪಾಪಕ್ಕೆ ಮನುಷ್ಯನು ತುತ್ತಾದರೂ ಸಹ ಕರುಣಾನಿಧಿಯಾದ ಸೃಷ್ಟಿಕರ್ತನಾದ ದೇವರು ತಂದೆಯು ಏದೇನ್ ತೋಟಕ್ಕೆ ಅಂದು ಅವರ ಸಂಗಡ ಮಾತಾಡ್ತಿದ್ದರು, ಅವರನ್ನು ವಿಚಾರಿಸ್ತಿದ್ದರು. ನೋಡ್ರಿ, ಸೊ ಗಾಡ್ ಇಸ್ ದ ಸೇಮ್ ಯೆಸ್ಟರ್ಡೇ, ಟುಡೇ ಅಂಡ್ ಫಾರ್ ಎವರ್. ನಿನ್ನೆ, ಈ ಹೊತ್ತು, ನಾಳೆ, ನಿರಂತರವೂ ಏಕ ರೀತಿಯಲ್ಲಿ ಆತನಾಗಿದ್ದಾನೆ ದೇವರು. ತಿಮೋಥೆಯನ ಪತ್ರದಲ್ಲಿ 2ನೇ ಪತ್ರದಲ್ಲಿ ಪೌಲನು ಹೇಳ್ತಾನೆ, ದೇವರ ಸ್ವಭಾವವನ್ನ ದೇವರು ತ್ಯಜಿಸಲಿಕ್ಕೆ ಸಾಧ್ಯ. In 2 Timothy, Paul is writing to Timothy, says, God cannot deny his character. His character is loving. His character is merciful. And his character is forgiving. So God is the same yesterday and today and forever. So ಇಲ್ಲಿ ಕ್ರಿಸ್ತನ ಕುರಿತಾಗಿರುವಂತ ದೈವಜ್ಞಾನ ಶಾಸ್ತ್ರ ನಾವು ಗಮನಿಸುವಾಗ, ಕ್ರಿಸ್ತನಲ್ಲಿ ಇಟ್ಟಂತ ನಂಬಿಕೆಯ ಮೂಲಕವಾಗಿ ನಾವು ದೂರದಲ್ಲಿದ್ದಂತ, ನಾವು ದೇವರಿಂದ ದೂರವಿದ್ದಂತ ನಮ್ಮನ್ನ ದೇವರು ಸಮೀಪಸ್ಥರನ್ನಾಗಿ ಮಾಡಿದ್ದಾನೆ. ದೇವರು ತನ್ನೊಟ್ಟಿಗೆ ತನ್ನಲ್ಲಿ ಸೇರುವಂತೆ ಮಾಡಿದ್ದಾನೆ. ಸೊ ಇಲ್ಲಿ ನನಗೆ ಕ್ರಿಸ್ತನಲ್ಲಿರುವ ಅನೇಕ ಆಶೀರ್ವಾದಗಳ ಕುರಿತು ಪತ್ರದಲ್ಲಿ ಪೌಲನು ನಮಗೆ ಪ್ರಕಟಿಸ್ತಾನೆ. 5 ಆಶೀರ್ವಾದಗಳು ಈ ಪತ್ರದಿಂದ ಮಾತ್ರ ಇರುವಂತ 5 ಆಶೀರ್ವಾದಗಳನ್ನ ನಾನು ಒಂದೊಂದಾಗಿ ಹೇಳ್ತೇನೆ. ಒಂದನೇದಾಗಿ 1ನೇ ಅಧ್ಯಾಯದ 3ನೇ ವಚನವನ್ನು ನೀವು ಗಮನಿಸಿದರೆ, 1ನೇ ಅಧ್ಯಾಯದ 3ನೇ ವಚನ ಗಮನಿಸಿದರೆ, ದೇವರು ಕ್ರಿಸ್ತನಲ್ಲಿ ನಮ್ಮನ್ನು ಅನುಗ್ರಹಿಸಿದ್ದಾನೆ. God has blessed us in Christ Jesus. In Christ Jesus. ಕ್ರಿಸ್ತ ಯೇಸುವಿನಲ್ಲಿ ಎಂಬ ಈ ಪದ ಪ್ರಯೋಗ 35 ಸಾರಿ ಈ ಚಿಕ್ಕ ಪತ್ರದಲ್ಲಿ ಪೌಲ್ ಹೇಳುತ್ತಾನೆ. 35 times Paul is using this term or this phrase, in Christ, not just one time, 35 times Paul is using it. In Christ. If at all we have anything that is in Christ. ಈ ಲೋಕ ಜೀವನದಲ್ಲಿ ನಮಗೆ ಏನಾದರೂ ಆಶೀರ್ವಾದಗಳಿರುವುದಾದರೆ ಅದು ಕ್ರಿಸ್ತನಲ್ಲಿ ಮಾತ್ರ. Hallelujah. Any blessing, if at all we have any blessing on this earth, it is in Christ Jesus. We no need to run after blessings. If you are in Christ Jesus, ಕ್ರಿಸ್ತ ಯೇಸುವಿನಲ್ಲಿ ನೀವಿರುವುದಾದರೆ ನೀವು ಆಶೀರ್ವಾದ ಹಿಂದೆ ನೀವು ಹುಡುಕಿ ಹೋಗಬೇಕಾಗಿಲ್ರಿ. ಆಶೀರ್ವಾದ ನಮ್ಮ ಹಿಂದೆ ಬರುತ್ತೆ, ನಮ್ಮ ಪಾಲಾಗುತ್ತೆ. ಓಕೆ, ಸೊ ವಿ ನೋ ನೀಡ್ ಟು
Seek after the blessings of God. If you are in Christ, that's enough. ನೀವು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದರೆ ಮಾತ್ರ ಸಾಕು. ಆಶೀರ್ವಾದ ಅದೃಷ್ಟಕ್ಕೆ ಬರುತ್ತೆ. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರುವ ತನಕ ಈ ಬಳ್ಳಿ ಏನೆಲ್ಲ ಭೂಮಿಯಿಂದ ತನ್ನ ಆ ಒಂದು ಬಳ್ಳಿಗೆ ತೆಗೆದುಕೊಳ್ಳುತ್ತದೋ ಅವೆಲ್ಲವೂ ಗೊಂಬೆಗೆ ಸೇರುತ್ತೆ ಅಲ್ವಾ? ಇಟ್ಸ್ ಎ ವೆರಿ ಸಿಂಪಲ್ ಫಿಲಾಸಫಿ ಅಲ್ವಾ? ಇದೊಂದು ಸಾಮಾನ್ಯವಾದ ಒಂದು ತತ್ವ. ಆ ಬಳ್ಳಿ ಭೂಮಿಯಿಂದ ತೆಗೆದುಕೊಳ್ಳುವಂತ ಎಲ್ಲ ಸಂಗತಿಗಳು, ಎಲ್ಲ ಆ ಒಂದು ಭೂಮಿಯಂತ ತತ್ವಾಂಶಗಳು, ಅದರ ಬೆಳವಣಿಗೆಗೆ ಬೇಕಾಗಿರುವಂತ, ಅದು ಫಲ ಕೊಡೋದಕ್ಕೋಸ್ಕರ ಬೇಕಾಗಿರುವಂತದ್ದು, ಅದರ ಜೀವನಕ್ಕೆ ಬೇಕಾದದ್ದೆಲ್ಲವನ್ನು ಕೊಡುತ್ತಾನೆ. ಅದು ಆ ಒಂದು ಕೊಂಬೆಗೂ ಸೇರುತ್ತದೆ ಅಲ್ವಾ? ಸೇಮ್ ವೇ, ಜಸ್ಟ್ ಸಿಂಪಲ್ ಆಸ್ ಇಟ್ ಈಸ್, ಜಸ್ಟ್ ಲೈಕ್ ದಟ್ wine. The wine, whatever it takes from this earth, whether it's manure, it's water, or anything that is for its survival, for its growth, for its green, for its fruitfulness, everything is passed on to the branches. ಅಲ್ವಾ? ಪ್ರತಿಯೊಂದು ಆ ಬ್ರಾಂಚಿಗೆ ಸೇರುತ್ತೆ. ಈ ಬ್ರಾಂಚು ಅಥವಾ ಅದರ ಕೊಂಬೆಗಳು ಏನು ಫಲ ಕೊಡೋದಕ್ಕಾಗಿ ಪ್ರಯಾಸ ಪಡಬೇಕಾಗಿಲ್ಲ, ಕಷ್ಟಪಡಬೇಕಾಗಿಲ್ಲ. ಅದು ಯಾಂತ್ರಿಕವಾಗಿ, ನೈಸರ್ಗಿಕವಾಗಿ ಅದು ಫಲ ಕೊಡುತ್ತೆ. ನೈಸರ್ಗಿಕವಾಗಿ ಅದು ಯಾವಾಗಲೂ ಹಸಿರಾಗಿರುತ್ತದೆ, ಅದು ಪುಷ್ಟಿಯುತವಾಗಿರುತ್ತದೆ, ಅದರ ಗುಣಮಟ್ಟ ತೋರಿಸುತ್ತದೆ. ಯಾಕಂದ್ರೆ ಅದು ಯಾವಾಗಲೂ ಈ ಬಳ್ಳಿಯೊಟ್ಟಿಗೆ ಸೇರಿಕೊಂಡಿದೆ, ಜಾಯಿನ್ ಟುಗೆದರ್, ಲಿವಿಂಗ್ ವಿತ್, ಇನ್ ಕ್ರಿಸ್ತನಲ್ಲಿ. ಹಾಲೆಲೂಯಾ, ಕ್ರಿಸ್ತನಲ್ಲಿ. What a wonderful position that we have in Jesus Christ. ಕ್ರಿಸ್ತನಲ್ಲಿ ನಮಗಿರುವಂತ ಆ ಒಂದು ಪದವಿ, our seat with Christ. ಇವತ್ತು ಅನೇಕ ದೇವರ ಸೇವಕರಂತ ಹೇಳುವವರು ಆಶೀರ್ವಾದ ಕುರಿತಾಗಿಯೇ ಮಾತಾಡ್ತಾರೆ. ಆಶೀರ್ವಾದ, ಈ ಒಂದು ಕೂಟಕ್ಕೆ ಬನ್ನಿ, ನಿಮಗೆ ಆಶೀರ್ವಾದ. ಇಷ್ಟು ದಿವಸ ನೀವು ಈ ಒಂದು ಆತ್ಮಿಕ ಕೂಟದಲ್ಲಿ ಪಾಲ್ಗೊಳ್ಳ್ರಿ, ನಿಮಗೆ ಆಶೀರ್ವಾದ. ಇಷ್ಟು ದಿವಸ ಉಪವಾಸ ಮಾಡ್ರಿ, ನಿಮಗೆ ಆಶೀರ್ವಾದ. ಇದೆಲ್ಲ ಗಿಮಿಕ್ಸ್, ಇದೆಲ್ಲ ದೊಡ್ಡ ವಿಷಯ ಅಲ್ರಿ. ನಾವು ಕ್ರಿಸ್ತನಲ್ಲಿ ದೈನಂದಿನ ಜೀವನದಲ್ಲಿ ಕ್ರಿಸ್ತನಲ್ಲಿ ನಾವು ನೆಲೆಗೊಂಡಿದ್ದರೆ ಸಾಕು, ನಮಗೆ ಎಲ್ಲ ಆಶೀರ್ವಾದಗಳು ಕ್ರಿಸ್ತನಲ್ಲಿ. If we just learn to live in Christ, that's enough. And all the blessing which God has promised is in Christ Jesus. It is yes and it is amen. ಕ್ರಿಸ್ತನಲ್ಲಿರುವಂತಹ ಎಲ್ಲ ಆಶೀರ್ವಾದಗಳು ಹೌದು ಎಂಬುದಾಗಿದೆ. ಆಮೇನ್ ಅಂದ್ರೆ ಹಾಗೆಯೇ ಎಂಬುದಾಗಿ ಇನ್ನೊಂದು ಕಡೆಯಲ್ಲಿ ಹೇಳ್ತಾರೆ. ಸೊ ಇದು ಒಂದನೇದು, ದೇವರು ಕ್ರಿಸ್ತನಲ್ಲಿ ನಮ್ಮನ್ನು ಅನುಗ್ರಹಿಸಿದ್ದಾನೆ. ಐ ಆಮ್ ಜಸ್ಟ್ ಕಟ್ಟಿಂಗ್ ಶಾರ್ಟ್ my explanation. Second point, ಎರಡನೇ ಸಂಗತಿ, the second point is, second blessings we have in Christ is, ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. God has elected us in Jesus. Hallelujah. God the Father has chosen us in Christ Jesus. Ephesians chapter 1 and verse 4. 1ನೇ ಅಧ್ಯಾಯದ 4ನೇ ವಚನ ಗಮನಿಸಿ, ಅಲ್ಲಿ ಬರೆದದೆ, ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಇಟ್ಸ್ ನಾಟ್ ಅವರ್ ಆರಿಸುವಿಕೆ, ನಾವು ಆರಿಸಿಕೊಂಡದಲ್ಲ, ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಗಲಾತ್ಯದವರಿಗೆ ಬರೆದ ಪತ್ರದಲ್ಲಿ ಪೌಲ ಹೇಳುತ್ತಾನೆ, ನಾವು ದೇವರನ್ನು ಅರಿತುಕೊಂಡದಲ್ಲ, ತಿಳಿದುಕೊಂಡದಲ್ಲ, ರಾದರ್ ದೇವರು ನಮ್ಮನ್ನು ತಿಳಿದುಕೊಂಡಿದ್ದಾನೆ ಎಂದು ಹೇಳಿದರೆ ತಪ್ಪಾಗೋದು ಅಂತ ಪೌಲ ಹೇಳ್ತಾನೆ. It is not that we knew God, rather God knew us. It's very wonderful mystery ಅಲ್ವಾ? ಇದೊಂದು ದೊಡ್ಡ ರಹಸ್ಯ. ಜಗದುತ್ಪತ್ತಿಗಿಂತಲೂ ಮುಂಚಿತವಾಗಿ, ಇನ್ನು another part of the scripture, Paul says, ಯುಗದ ಉತ್ಪತ್ತಿಗಿಂತಲೂ ಮುಂಚಿತವಾಗಿ ಯೇಸು ಕ್ರಿಸ್ತನಲ್ಲಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಈ ಜಗತ್ತಿಗೆ ಅಡಿಪಾಯ ಹಾಕುವುದಕ್ಕಿಂತಲೂ ಮುಂಚಿತವಾಗಿ. ವೆನ್ ವಾಸ್ ದಟ್? ಅದು ಯಾವಾಗ ಆಗಿತ್ತು? Nobody knows it and God is not even explaining to us.
But God is says even before the foundation of this world, Job is asking to his friends who are very intellectuals, and God is saying, do you know when God has given or God has laid the foundation of this earth? ಈ ಭೂಮಿಗೆ ದೇವರು ಯಾವಾಗ ಅಡಿಪಾಯ ಹಾಕಿದನು ನಿನಗೆ ಗೊತ್ತೇ ಎಂಬುದಾಗಿ ಯೋಬನ ಕೇಳ್ತಾನೆ. ಯೋಬನ ಪುಸ್ತಕವೇ ಬೈಬಲಿನ ಅತೀ ಹಳೆಯ ಪುಸ್ತಕ. ಬೈಬಲಿನ ಮೊಟ್ಟ ಮೊದಲನೆಯ ಪುಸ್ತಕ ಯೋಬನ ಪುಸ್ತಕ. ಅದ ನಂತರವೇ ಆದಿಕಾಂಡ ಪುಸ್ತಕ ಎಲ್ಲ ಬರೆಯಲ್ಪಟ್ಟದ್ದು. ಯೋಬನ ಪುಸ್ತಕದಲ್ಲಿ ದೇವರು ಯೋಬನ ಮೂಲಕವಾಗಿ ಹೇಳುತ್ತಾ ಇದ್ದಾನೆ ತನ್ನ ಸ್ನೇಹಿತರಿಗೆ, ತನ್ನ ಒಟ್ಟಿಗೆ ವಾದ ಮಾಡುತ್ತಿದ್ದಂತ ಅವಿಶ್ವಾಸಿಗಳಾದ ಸ್ನೇಹಿತರಿಗೆ ಯೋಬನ ಮೂಲಕ ದೇವರು ಮಾತಾಡುತ್ತಾನೆ. ನಾನು ಭೂಮಿಗೆ ಅಡಿಪಾಯ ಇಟ್ಟಾಗ ನೀನಿದ್ದೆ. ಸೊ ಈವನ್ ಬಿಫೋರ್ ದ ಫೌಂಡೇಶನ್ ಆಫ್ ದಿಸ್ ವರ್ಲ್ಡ್, ಈ ಲೋಕಕ್ಕೆ, ಈ ಜಗತ್ತಿಗೆ, ಅಖಿಲಾಂಡಕ್ಕೆ ಅಡಿಪಾಯ ಹಾಕುವುದಕ್ಕಿಂತಲೂ ಮುಂಚಿತವಾಗಿ ಕ್ರಿಸ್ತ ಯೇಸುವಿನಲ್ಲಿ ನನ್ನನ್ನು ದೇವರು ಆರಿಸಿಕೊಂಡನು. Hallelujah. This is God's choosing. This is God's election. Sometimes we think that it is by God, because of my so and so or such and such status, or because of such and such quality God has called me, God has made me his child. Or ನಮ್ಮನ್ನು ದೇವರು ತನ್ನ ಮಗನಾಗಿ ಮಗಳಾಗಿ ಆರಿಸಿಕೊಂಡದ್ದು ನಾನು ಇಂಥ ಒಂದು ಕಾರ್ಯದಲ್ಲಿ ಒಂದು ನೆಲೆಯಲ್ಲಿ ಇದ್ದ ಕಾರಣ ಎಂಬುದಾಗಿ. ನೋ, ಅಲ್ಲವೇ ಅಲ್ಲ. ದೇವರ ಒಂದು ಅನಾದಿ ಕಾಲದ ಯೋಜನೆ, ಕ್ರಿಸ್ತನಲ್ಲಿ ನಮ್ಮನ್ನು ದೇವರು ಆರಿಸಿಕೊಂಡನು. 1ನೇ ಅಧ್ಯಾಯ 4ನೇ ವಚನ. 3ನೇದಾಗಿ, ದೇವರು ಕ್ರಿಸ್ತನಲ್ಲಿ ತನ್ನ ಪುತ್ರರನ್ನಾಗಿ ಸ್ವೀಕರಿಸಿದನು ಎಂಬುದಾಗಿ ಬರೆದದೆ. ಸ್ವೀಕರಿಸಿಕೊಂಡನು 1ನೇ ಅಧ್ಯಾಯ ನೋಡ್ರಿ 6ನೇ ವಚನ. ಚಾಪ್ಟರ್ 1, the book of Ephesians and verse 6, it says, ದೇವರು ನನ್ನನ್ನು ತನ್ನ ಪುತ್ರನನ್ನಾಗಿ ಮಾಡಿಕೊಂಡಿದ್ದಾನೆ, ನಮ್ಮೆಲ್ಲರನ್ನು ತನ್ನ ಪುತ್ರರನ್ನಾಗಿ, ಪುತ್ರಿಯರನ್ನಾಗಿ. ದೇವರಿಗೆ ಪರಲೋಕದಲ್ಲಿ there is no grandchildren, my brothers and sisters. There is not a single grandchildren in heaven. ಸ್ವರ್ಗದಲ್ಲಿ ಮೊಮ್ಮಕ್ಕಳಿಲ್ರಿ. ದೇವರಿಗಿರುವುದು ಮಕ್ಕಳಷ್ಟೇ. ದೇವರಿಗಿರುವುದು ಪುತ್ರಿಯರಷ್ಟೇ. Okay? So don't think that God has grandchildren in heaven. Some years ago, I have read an article written by a very famous God servant in India. And he said, all the little kids are taken care in heaven by many hundreds of angels. Until they grow up to the youthfulness, the angels will grow them up by feeding them, taking care of them. And when they come to that youthfulness, then they are shifted to the bigger group or bigger crowd in heaven. It's a nonsense. ನಾನು ಹೇಳ್ತಾ ಇದ್ದದ್ದು, ಈ ಭಾರತದಲ್ಲಿ ಬಹಳ ಪ್ರಖ್ಯಾತರಾದಂತ ಒಬ್ಬ ದೇವರ ಸೇವಕರು ಇವಾಗಿಲ್ಲ, ಈಗಿಲ್ಲ ಭೂಮಿಯ ಮೇಲೆ. ಅವರು ಹೇಳಿದಂತ ಒಂದು ಹೇಳಿಕೆ ಅವರು ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ, ಪ್ರಸಂಗದಲ್ಲಿ ಅವರು ಹೇಳಿದ್ದಾರೆ. ಅವ್ರು ಯಾವಾಗಲೂ ದೇವರ ದರ್ಶನ ನೋಡುವರಾಗಿದ್ರಂತೆ. ಅವರು ಪರಲೋಕಕ್ಕೆ ಆಗಾಗ ದೇವರವ್ರನ್ನ ಕರ್ಕೊಂಡು ಹೋಗ್ತಿದ್ರಂತೆ. ಹಾಗೆ ಒಮ್ಮೆ ಅವರು ಪರಲೋಕ ಹೋದಾಗ ಹುಟ್ಟದೆ ಹೊಟ್ಟೆಯಲ್ಲಿಯೇ ಸಾಯುವಂತ ಸಣ್ಣ ಕೂಸುಗಳ ಕುರಿತಾಗಿಯೂ, ಹುಟ್ಟಿ 1, 2, 3, 4, 5 ಅಥವಾ ಒಂದು ಪಾಪದ ಅರಿವು ಬರುವುದಕ್ಕೆ ಮುಂಚೆ ತೀರ್ಕೊಂಡು ಹೋಗುವಂತ ಮಕ್ಕಳ ಕುರಿತಾಗಿ, ಅವರು ಪರಲೋಕದಲ್ಲಿ ದರ್ಶನ ನೋಡಿದ ಕುರಿತಾಗಿ ಅವರು ಹೇಳಿದ್ದಾರೆ. ಅವರು ಹೇಳಿದ್ದನ್ನು ನಿಮಗೆ ಹೇಳ್ತಾ ಇದ್ದೇನೆ. ಅವರು ಪುಸ್ತಕದಲ್ಲಿ ಬರೆದಿದ್ದಾರೆ, ಪಬ್ಲಿಕ್ ಮೀಟಿಂಗ್ ನಲ್ಲಿ, ಬಹಿರಂಗ ಪ್ರಸಂಗದಲ್ಲಿ ಅವರು ಹೇಳಿದ್ದಾರೆ. ಏನ್ ಹೇಳಿದ್ದಾರಂದ್ರೆ, ಈ ರೀತಿಯಾಗಿ ಸಾಯುವಂತ ಸಣ್ಣ ಮಕ್ಕಳೆಲ್ಲರೂ ಪರಲೋಕದಲ್ಲಿ ದೇವರು ಅವರನ್ನ ಕರ್ಕೊಂಡು ಹೋಗಿ ಅಲ್ಲಿ ದೇವರು ಅವರಿಗೆ ಕಿಂಡರ್ ಗಾರ್ಡನ್ ಮಾಡುತ್ತಾರಂತೆ. ಅಥವಾ ಸಣ್ಣ ಮಕ್ಕಳನ್ನೆಲ್ಲ ಅವರು ಅನಾಥ ಮಕ್ಕಳನ್ನ ಪೋಷಣೆ ಮಾಡುವ ಹಾಗೆ ಈ ಸಣ್ಣ ಮಕ್ಕಳನ್ನೆಲ್ಲ ಪರಲೋಕದಲ್ಲಿ ಅವರು ನೋಡುತ್ತಾರೆ. ಯಾರು? ದೂತರುಗಳು. ಅವರು ಬೆಳೆಯುವ ತನಕ ಅವ್ರನ್ನ ನೋಡಿ, ಆ ನಂತರವಾಗಿ ಬೆಳೆದ ನಂತರ ಯವನಸ್ಥಾನದ ಮೇಲೆ பொதுವಾಗಿರತಕ್ಕಂಥ ಪರಿಶುದ್ಧರ ಮಧ್ಯಕ್ಕೆ ಅವ್ರನ್ನ ಕರೆಸ್ತಾರಂತೆ. ಇದಕ್ಕೆ ಬೈಬಲ್ನಲ್ಲಿ ಎಲ್ಲೂ ಆಧಾರವಿಲ್ಲ. ಇದು ದುರ್ಬೋಧನೆ. ಈ ರೀತಿಯಾಗಿ ದುರ್ಬೋಧನೆ ಮಾಡುವ ಅನೇಕರಿದ್ದಾರೆ. ಇದನ್ನೆಲ್ಲ ನಾವು ದಾರಿ ತಪ್ಪಿ ಹೋಗಬಾರದು. ಬೈಬಲ್ ಸ್ಪಷ್ಟವಾಗಿ ಹೇಳುತ್ತದೆ, ಕೊರಿಂಥ ಪತ್ರದಲ್ಲಿ, 1ನೇ ಪತ್ರದಲ್ಲಿ, ನಾವು ಕ್ರಿಸ್ತನ ಮಕ್ಕಳಾಗಿ ನಾವು ಕ್ರಿಸ್ತನಲ್ಲಿದ್ದರೆ, ಅಥವಾ ಗಂಡನಾಗಿಲಿ ಹೆಂಡತಿಯಾಗಿಲಿ ಯಾರಾದ್ರೂ ಒಬ್ಬರು, ಯಾಕಂದ್ರೆ ದೇವರ ಲೆಕ್ಕದಲ್ಲಿ
ಒಬ್ಬ ಪುರುಷನು, ಈ ವಿಶ್ವಾಸಿಯ ಒಬ್ಬ ಪುರುಷನು ಅವಿಶ್ವಾಸಿಯಾದ ಸ್ತ್ರೀಯನ್ನು ಮದುವೆಯಾದರು, ಅಥವಾ ಇಬ್ಬರು ಅವಿಶ್ವಾಸಿಯಾಗಿ ಒಬ್ಬರು ವಿಶ್ವಾಸಿಯಾದ ನಂತರ ದೇವರ ಲೆಕ್ಕದಲ್ಲಿ ಅವರಿಬ್ಬರು ವಿಶ್ವಾಸಿಗಳು. ಯಾಕಂದ್ರೆ ಅವರಿಬ್ಬರು ಶರೀರವಲ್ಲ, ಒಂದೇ ಶರೀರದವರು. ಅಫ್ಕೋರ್ಸ್ ವಿಶ್ವಾಸಿಯನ್ನು ಮಾತ್ರ ಮದುವೆ ಮಾಡಬೇಕು. ಆದರೆ ಇಬ್ಬರು ಅವಿಶ್ವಾಸಿಯಾಗಿದ್ದಾಗ ಮದುವೆ ಆದರು. ದೇವರ ಲೆಕ್ಕದಲ್ಲಿ ಅವರಿಬ್ಬರು ದೇವರ ಲೆಕ್ಕದಲ್ಲಿ ಒಂದು ಶರೀರ, ಅವಿಶ್ವಾಸಿಯಾದ ದಂಪತಿಯರಷ್ಟೇ. ಒಂದು ವೇಳೆ ಅವರು ಅವಿಶ್ವಾಸಿಯಾಗಿದ್ದ ನಂತರ ಒಬ್ಬರು ವಿಶ್ವಾಸಿಯಾಗಿ ಒಬ್ಬರು ಅವಿಶ್ವಾಸಿಯಾಗಿದ್ದಾಗ ಅವರಿಬ್ಬರು ದೇವರ ಲೆಕ್ಕದಲ್ಲಿ ಒಂದು ಶರೀರ ಎಂಬುದಾಗಿ 1 ಕೊರಿಂಥ ಪುಸ್ತಕದಲ್ಲಿ ನಾವು ನೋಡುತ್ತೇವೆ. ಓಕೆ, 1 ಕೊರಿಂಥ ಪುಸ್ತಕದಲ್ಲಿ 11ನೇ ಅಧ್ಯಾಯದಲ್ಲಿ ನೀವು ಸಮಯ ತಕೊಂಡು ಓದಿಕೊಳ್ಳಬಹುದು. ಓಕೆ, ಕ್ಷಮಿಸ್ಬೇಕು 7ನೇ ಅಧ್ಯಾಯದಲ್ಲಿ ನೀವು ಸಮಯ ತಕೊಂಡು ಓದಬಹುದು. 1 ಕೊರಿಂಥ 7ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ಪೌಲ ಹೇಳುತ್ತಾರೆ, ಹೀಗೆ ಒಬ್ಬ ವಿಶ್ವಾಸಿಯಾದ ಒಬ್ಬ ಪುರುಷ, ಅವಿಶ್ವಾಸಿಯಾದ ಒಬ್ಬ ಪುರುಷ ಅಥವಾ ವಿಶ್ವಾಸಿಯಾದ ಒಬ್ಬ ಸಹೋದರಿ ಸ್ತ್ರೀ, ಅವರಿಬ್ಬರು ವಿಶ್ವಾಸಿಯಲ್ಲಿ ಒಬ್ಬರಷ್ಟೇ. ಬಟ್ ಅವರಿಗೆ ಹುಟ್ಟುವ ಮಕ್ಕಳು ವಿಶ್ವಾಸಿ ಪರಿಶುದ್ಧನು ಎಂಬುದಾಗಿ ದೇವರ ಲೆಕ್ಕಿಸ್ತಾನಂತ ಪೌಲ ಹೇಳುತ್ತಾರೆ. ಅಲ್ಲದವರು ಯಾರು ಆದರೂ, ಯಾವ ಮಕ್ಕಳಾದರೂ ಸರಿ, ಅವರು ದೇವರ ಲೆಕ್ಕದಲ್ಲಿ ವಿಶ್ವಾಸಿ ಅಲ್ಲ. ದೇವರ ಲೆಕ್ಕದಲ್ಲಿ ಅವರು ಪರಲೋಕ ಸೇರುವುದಿಲ್ಲ. ಯಾಕಂದ್ರೆ ತಂದೆ ತಾಯಿಯರು ಅವರಲ್ಲಿ ಅವರಿಬ್ಬರೂ ಅವಿಶ್ವಾಸಿಯಾಗಿದ್ದ ಕಾರಣ ಅವರ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು ಅವಿಶ್ವಾಸಿ ಎಂಬುದಾಗಿ ಪೌಲನು ಹೇಳುತ್ತಾನೆ. ನೀವು ಸಮಯ ತಗೊಂಡು ಓದಿಕೊಳ್ಳ್ರಿ. 1 ಕೊರಿಂಥ 7ನೇ ಅಧ್ಯಾಯ 12ನೇ ವಚನದಿಂದ 10ನೇ ವಚನದಲ್ಲಿ ನೀವು ಓದ್ಕೋಬಹುದು. 10ನೇ ವಚನದಿಂದ 16ನೇ ವಚನ ತನಕ ನೀವು ಓದಿಕೊಳ್ಳಬಹುದು. ಈಗ ನನಗೆ ಓದಕ್ಕೆ ಸಮಯವಿಲ್ಲ. ಸೊ ಕೆಲವರು ಈ ರೀತಿಯಾಗೆಲ್ಲ ದರ್ಶನ ನೋಡಿದ್ದೇವೆ. ಪರಲೋಕದಲ್ಲಿ ಸಣ್ಣ ಮಕ್ಕಳನ್ನ, ಕೂಸುಗಳನ್ನೆಲ್ಲ ಸಾಕುತ್ತಾ ಇದ್ರೆ ಇನ್ನೊಂದು ವಿಷಯ, ಪರಲೋಕದಲ್ಲಿ ಯಾರಿಗೂ ದೈಹಿಕವಾದ ಬೆಳವಣಿಗೆ ಇಲ್ಲ. ಪರಲೋಕದಲ್ಲಿ ಎಲ್ಲರೂ ದೇವದೂತರಾಗಿರುತ್ತಾರೆ. ಅಲ್ಲಿ ಊಟ ಇದ್ರೂ ಕೂಡ ಅಲ್ಲಿ ದೇಹ ಬೆಳೆಯಲ್ಲ. ಊಟ ಬೇಕಾದ್ರೆ ನೀವು ಮಾಡ್ಕೋಬಹುದು, ಬೇಡವಾದ್ರೆ ನೀವು ಲಕ್ಷಾಂತರ ವರ್ಷಗಳು ಊಟ ಮಾಡದೇ ಇರಬಹುದು. ನಿಮಗೆ ಆಶ್ಚರ್ಯವಾಗ್ತಾ ಇದೆಯಾ ನನ್ನ ಮಾತುಗಳೆಲ್ಲ? ದೇವದೂತರುಗಳು ಆಹಾರ ತಿಂತಿದ್ರು ಅಂತ ಬೈಬಲ್ ಹೇಳುತ್ತದೆ. 2 ಕಡೆಯಲ್ಲಿ ಉಂಟು. ಕೀರ್ತನೆಯಲ್ಲಿ ಉಂಟು, ಹೊಸ ಒಡಂಬಡಿಕೆಯಲ್ಲಿ ಸಹ ಉಂಟು, ಪ್ರತ್ಯೇಕವಾಗಿ 2ಗಳಲ್ಲಿ. ಮತ್ತೆ ನಾವು ವಿಮೋಚನ ಕಾಂಡದಲ್ಲಿ ಕೂಡ ನಾವು ಓದುತ್ತೇವೆ. ಅವರು ದೂತರ ಆಹಾರ. ಪರಲೋಕದಲ್ಲಿ ತಿನ್ನುವುದಕ್ಕೆ ಹಣ್ಣುಂಟು, ಬೇಕಾದ್ರೆ ಎಲೆ ಕೂಡ ತಿನ್ನಬಹುದು, ಔಷಧಿಯನ್ನು. ಕುಡಿಯಕ್ಕೆ ನೀರುಂಟು. ಓಕೆ, ಪರಲೋಕದ ಒಂದು ಛಾಯೆಯಾಗಿದೆ ಭೂಲೋಕ ಎಂಬುದಾಗಿ ನಾವು ಓದುತ್ತೇವೆ. ಹಾಗಾದ್ರೆ ಭೂಲೋಕದಲ್ಲಿ ಇರುವುದೆಲ್ಲ ಸ್ವರ್ಗಲೋಕದಲ್ಲಿ ಇದೆಯಲ್ಲ. ಸರಿ, ಹೆಚ್ಚು ತಲೆ ಕೆಡಿಸ್ಕೋಬೇಡ. ಈಗ ನಮ್ಮ ಇಲ್ಲಿಗೆ ವಿಷಯಕ್ಕೆ ಬರೋಣ. ಕ್ರಿಸ್ತನಲ್ಲಿ ನಮ್ಮನ್ನು ದೇವರು ತನ್ನ ಪುತ್ರರನ್ನಾಗಿ ಪುತ್ರಿಯರನ್ನಾಗಿ ಆರಿಸಿಕೊಂಡಿದ್ದಾನೆ, ದತ್ತು ಮಾಡಿಕೊಂಡಿದ್ದಾನೆ ಎಂಬುದಾಗಿ ಹೇಳಿದ್ರೆ ತಪ್ಪಾಗುದು. 1ನೇ ಅಧ್ಯಾಯ 6ನೇ ವಚನದಲ್ಲಿ ದತ್ತು ಮಾಡಿಕೊಂಡಿದ್ದಾನೆ. ನಾವು ಅಯೋಗ್ಯರಾಗಿದ್ದರು, ಆತನ ಹೊಟ್ಟೆಯಲ್ಲಿ ಆತನಿಂದ ಹುಟ್ಟುವುದಕ್ಕೆ ಅಯೋಗ್ಯರಾಗಿದ್ದೆವು. ಆದರೂ ದೇವರು ಕ್ರಿಸ್ತನಲ್ಲಿ ನಮ್ಮನ್ನು ಹುಟ್ಟಿಸಿದ್ದಾನೆ. ಕ್ರಿಸ್ತನಲ್ಲಿ, ಯೇಸು ಕ್ರಿಸ್ತನಲ್ಲಿ, ಕ್ರಿಸ್ತನ ಮೇಲೆ ನಾವು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟದರ ಮೂಲಕ, ಬಿಕಾಸ್ ವಿ ಬಿಲೀವ್ಡ್ ಇನ್ ಜೀಸಸ್ ಕ್ರೈಸ್ಟ್, ಇನ್ ಜೀಸಸ್ God has adopted us into his family as his sons and his daughters. So we have a great position in Christ. ಕ್ರಿಸ್ತನಲ್ಲಿ ನಮಗೆ ಒಂದು ದೊಡ್ಡ ಪದವಿ ಇದೆ. We should know where we are sitting. We must know what is our position in Christ. And we are positioned with him as his sons and daughters. There are so many things I can keep on saying, but since my time is very much limited, I just run on with my time. So fourthly, 4ನೇದಾಗಿ 1ನೇ ಅಧ್ಯಾಯದ 6ನೇ ವಚನ again. ಮತ್ತೆ ನಾವು 1ನೇ ಅಧ್ಯಾಯದ 6ನೇ ವಚನ ಓದುವಾಗ, ಆತನು ನಮ್ಮನ್ನು ನೇಮಿಸಿದ್ದ. God has appointed us. God has adopted us into his family, and God also has appointed us. ದೇವರು ನಮ್ಮನ್ನು ನೇಮಿಸಿದನು. 1ನೇ ಅಧ್ಯಾಯದ 6ನೇ ವಚನದಲ್ಲಿ ನಾವು ಓದುವಾಗ, ಆತನು ತನ್ನ ಕೃಪೆಯನ್ನು
ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರಿಯರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು. ಆತನ ಪ್ರಿಯನಲ್ಲಿ, ದೇವರ ಪ್ರಿಯನು ಯಾರು? ಕ್ರಿಸ್ತ ಯೇಸು. ಆತನು ನೇಮಿಸಿದನು ಇಲ್ಲಿ ಅಥವಾ ಇಲ್ಲಿ ನಾವು ನೋಡುವಾಗ ಆತನು ಸಂಕಲ್ಪ ಮಾಡಿದ್ದನು. ಇಟ್ ವಾಸ್ ಗಾಡ್ಸ್ ಪ್ರಿಡೆಸ್ಟೈನ್ಡ್ ಪ್ಲಾನ್. ಯೇಸು ಕ್ರಿಸ್ತನು ತಂದೆಯಾದ ದೇವರ ಪ್ರಿಯನಾಗಿದ್ದ. ಯೇಸು ಸ್ವಾಮಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ನೀರಿನಿಂದ ಮೇಲಕ್ಕೆ ಬಂದಾಗ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಆಕಾಶವಾಣಿ ಆಯಿತು, ನನ್ನ ಪ್ರಿಯನಾಗಿರುವ ಮಗನು. ಕರೆಕ್ಟ್. 3 ಸಲ ದೇವರು ಆಕಾಶವಾಣಿಯಲ್ಲಿ ಈ ಮಾತು ಹೇಳಿದ. ಇದು ಮೊದಲು ದೀಕ್ಷಾಸ್ನಾನ ಮಾಡಿಸಿಕೊಂಡು ನೀರಿನಿಂದ ಮೇಲಕ್ಕೆ ಬಂದಾಗ ಪರಲೋಕದಿಂದ ತಂದೆಯಾದ ದೇವರು ಟೆಸ್ಟಿಫೈ ಮಾಡಿದ. God the Father from heaven testified through that voice from heaven, he is my beloved son in whom I am well pleased. So God has spoken the same word 3 times in 3 places, and this is the first place. So God the Father said, he is my beloved son. ನನ್ನ ಪ್ರಿಯ ಮಗನು. ಯೇಸು ಸ್ವಾಮಿ ಪ್ರಿಯ ಮಗನಾಗಿದ್ದಾನೆ. ಆ ಪ್ರಿಯ ಮಗನಲ್ಲಿ ದೇವರು ನಮ್ಮನ್ನು ಕೂಡ ತನ್ನ ಮಗನಾಗಿ ಮಗಳಾಗಿ ಸ್ವೀಕರಿಸಿದ್ದಾನೆ. ಎಂಥ ಶ್ರೇಷ್ಠವಾದ ಪದವಿ ಇದೆ. ವಾಟ್ ಎ ಗ್ರೇಟ್ privilege and position we have in Christ Jesus. Hallelujah. And fifthly, 5ನೇದಾಗಿ ಎಫೆಸದವರಿಗೆ ಬರೆದ ಪತ್ರ 1ನೇ ಅಧ್ಯಾಯ 7ನೇ ವಚನ. 7ನೇ ವಚನದಲ್ಲಿ ನಾವು ನೋಡುವಾಗ, ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. ಬಿಡುಗಡೆ, ದೇವರ ಕೃಪಾತಿಶಯವಾದ ಬಿಡುಗಡೆ. ಇನ್ನೊಂದು ಮಾತು ಹೇಳಿ. So it is, the 5th thing is that God has delivered us, liberated us. Liberation. God has freed us in his son. ಕ್ರಿಸ್ತನಲ್ಲಿ ಇರ್ತಕ್ಕಂಥ 5 ಆಶೀರ್ವಾದಗಳ ಕುರಿತಾಗಿ ನಾನು ವಿವರಿಸ್ತಾ ಬಂದಿದ್ದೆ. 1ನೇದು, ಕ್ರಿಸ್ತನಲ್ಲಿ ನಮ್ಮನ್ನು ಅನುಗ್ರಹಿಸಿದ್ದಾನೆ ಎಲ್ಲಾ ವಿಧವಾದ ಆಶೀರ್ವಾದಗಳಿಂದ. ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. First, he has blessed us in Christ. Second, he has elected or selected us in Christ. And third, 3ನೇದಾಗಿ ಆತನು ನಮ್ಮನ್ನು ಪುತ್ರರನ್ನಾಗಿ ದತ್ತು ಮಾಡಿಕೊಂಡಿದ್ದಾನೆ. He has adopted us as sons and daughters in Jesus Christ. And 4ನೇದಾಗಿ ನಮ್ಮನ್ನು ನೇಮಿಸಿದನು. He has appointed us as his ambassadors, as his representatives. ದೇವರ ಸ್ಥಾನಾಪತಿಗಳಾಗಿ ದೇವರು ನಮ್ಮನ್ನು ನೇಮಿಸಿದ್ದಾನೆ. ಆತನ ಶಿಷ್ಯರನ್ನಾಗಿ ನಮ್ಮನ್ನು ನೇಮಿಸಿದ್ದಾನೆ. ಆತನ ಸಂದೇಶವಾಹಕರಾಗಿ, ಸುವಾರ್ತಿಕರನ್ನಾಗಿ ನಮ್ಮನ್ನು ನೇಮಿಸಿದ್ದಾನೆ. ಆತನ ಸಾಕ್ಷಿಗಳಾಗುವಂತೆ ನಮ್ಮನ್ನು ನೇಮಿಸಿದ್ದಾನೆ. ಹೀಗೆ ನೇಮಕದ ಬಗ್ಗೆ ಹೇಳಬಹುದು, ತುಂಬಾ ಸಮಯ ಆಗುತ್ತದೆ. ಸೊ ಆತ ನಮ್ಮನ್ನು ನೇಮಿಸಿದ್ದಾನೆ. ಆ ನೇಮನ ಅದು ದೇವರಿಂದ ತನ್ನ ಮಗನಾದ, ಪ್ರಿಯ ಮಗನಾದ ಕ್ರಿಸ್ತನಲ್ಲಿ ಇರುವಂತದ್ದಾಗಿದೆ. 5ನೇದಾಗಿ, ಕ್ರಿಸ್ತನಲ್ಲಿ ನಮಗೆ ಲಿಬರೇಟ್ ಮಾಡಿದ್ದಾನೆ, ಬಿಡುಗಡೆ ಮಾಡಿದ್ದಾನೆ, ಫ್ರೀಡಮ್ ಕೊಟ್ಟಿದ್ದಾನೆ. ಓಕೆ, ದ ಟ್ರೂ ಫ್ರೀಡಮ್, ನಿಜವಾದ ಸ್ವಾತಂತ್ರ್ಯ, ನಿಜವಾದ ಬಿಡುಗಡೆ, ನಿಜವಾದ ಆ ಒಂದು ವಿಮೋಚನೆ ತನ್ನ ಮಗನಾದ ಕ್ರಿಸ್ತನಲ್ಲಿ ಮಾತ್ರ. Hallelujah. ಯೋಹಾನ ಸುವಾರ್ತೆ 8ನೇ ಅಧ್ಯಾಯ, John's Gospel chapter 8, Jesus said, if the Son makes you free, you shall be truly free. Correct? ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನೀವು ನಿಜವಾಗಲೂ ಸ್ವತಂತ್ರ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿಗೆ 79 ವರ್ಷಗಳಾಗಿದೆ. 79ನೇ ವರ್ಷ. ಬಟ್ ಇವತ್ತು ನಮ್ಮ ದೇಶದಲ್ಲಿ ಎಷ್ಟೊಂದು ಕೋಟಿಗಟ್ಟಲೆ ಜನರು ಇನ್ನೂ ನಿಜವಾದ ಸ್ವಾತಂತ್ರ್ಯ, ನಿಜವಾದ ಬಿಡುಗಡೆ ಅನುಭವಿಸದೇ ಇದ್ದಾರೆ. ಅನೇಕ ಕ್ರೈಸ್ತರಿದ್ದಾರೆ, ನಿಜವಾದ ಬಿಡುಗಡೆ ಅವರು ಅನುಭವಿಸುತ್ತಾ ಇಲ್ಲ.
ಅನುಭವಿಸಬೇಕಾದ್ರೆ ಯು ಶಾಲ್ ನೋ ದ ಟ್ರೂತ್. ನೀವು ಸತ್ಯವನ್ನು ತಿಳಿಯುವಿರಿ, ಅರಿತುಕೊಳ್ಳುವಿರಿ. ಯು ಶಾಲ್ ನೋ ದ ಟ್ರೂತ್ ಅಂಡ್ ದ ಟ್ರೂತ್ ಶಾಲ್ ಸೆಟ್ ಯು ಫ್ರೀ. ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡಿ. ಇನ್ ಜಾನ್ಸ್ ಗಾಸ್ಪಲ್ 8ನೇ ಅಧ್ಯಾಯ ಯೋಹಾನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ತಾನೇ ಹೇಳಿದ ಮಾತು, ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನೀವು ನಿಜವಾಗಲೂ ಬಿಡುಗಡೆ ಹೊಂದುವಿರಿ. ಮತ್ತು ನೀವು ಮಗನ ಆದಂತ ಸತ್ಯ, ಮಗನು ಸತ್ಯವಾಗಿದ್ದಾನೆ, ತಂದೆಯು ಸತ್ಯವಾಗಿದ್ದಾನೆ, ಮಗನು ಸತ್ಯವಾಗಿದ್ದಾನೆ, ಪರಿಶುದ್ಧಾತ್ಮನು ಸತ್ಯವಾಗಿದ್ದಾನೆ. ಎಲ್ಲದಕ್ಕೂ ವಚನ ಇದೆ. ನನಗೀಗ ಹೇಳೋದಕ್ಕೆ ಸಮಯ ಇಲ್ಲ, ರೆಫರೆನ್ಸ್ ಹೇಳೋದಕ್ಕೆ ಸಮಯ ಇಲ್ಲ. ಮತ್ತೆ ಸಭೆಯು ಸತ್ಯವಾಗಿದೆ. ಓಕೆ, ಈ ಲೋಕವು ಸತ್ಯವಾಗಿದೆ, ಸ್ವರ್ಗವು ಸತ್ಯವಾಗಿದೆ, ನರಕವು ಸತ್ಯವಾಗಿದೆ. 7 ವಿಷಯ ಹೇಳಿದೆ ನಾನು. ಎಲ್ಲದಕ್ಕೂ ವಚನ ಇದೆ, ಇದೇ ಪದ ಇದೆ ಅದ್ರ ಜೊತೆಯಲ್ಲಿ. ಸ್ವರ್ಗ ಸತ್ಯ, ನರಕ ಸತ್ಯ, ಯೇಸು ಸತ್ಯ, ಪವಿತ್ರಾತ್ಮನು ಸತ್ಯ, ತಂದೆಯು ಸತ್ಯ, ದೇವರ ವಾಕ್ಯವೂ ಕೂಡ ಸತ್ಯವಾಗಿದೆ. ಎಂತನೇ, ದೇವರ ವಚನವೂ ಸತ್ಯವಾಗಿದೆ. ತ್ರಯಕ ದೇವರು ಸತ್ಯವಾಗಿದ್ದಾನೆ. ಸಭೆಯು ಸತ್ಯವಾಗಿದೆ. ಕ್ರಿಸ್ತನ ಶರೀರ, ದೇಹ ಎಂಬ ಸಭೆ ಸತ್ಯವಾಗಿದೆ. ಹಲ್ಲೆಲೂಯಾ. ಸೊ ಈ ಸತ್ಯವನ್ನು ನಾವು ಅರಿತುಕೊಳ್ಳಬೇಕು. ಸತ್ಯದ ಬಗ್ಗೆ ಅಲ್ಲ, ಸತ್ಯವನ್ನು ಅರಿತುಕೊಳ್ಳಬೇಕು. ನಾಟ್ ನೋವಿಂಗ್ ಅಬೌಟ್ ದ ಟ್ರೂತ್, ಬಟ್ ಯು ಶಾಲ್ ನೋ ದ ಟ್ರೂತ್. ದಟ್ಸ್ ಅ ಡಿಫರೆನ್ಸ್. ತುಂಬಾ ಡಿಫರೆನ್ಸ್ ಇದೆ. ಸತ್ಯದ ಕುರಿತು ತಿಳ್ಕೊಳ್ಳುವುದಲ್ಲ, ಸತ್ಯವನ್ನು ತಿಳ್ಕೊಳ್ಳುವುದು, ಸತ್ಯವನ್ನು ಅರಿತುಕೊಳ್ಳುವುದು. ದಟ್ ವರ್ಡ್ ನೋ, knowing the truth or the knowing of the truth is something more deeper and powerful than simply knowledge, information. ಇದು ಕೇವಲ ತಿಳುವಳಿಕೆ ಅಲ್ಲ. ಈ ಅರಿವು ಎಂಬುವಂಥದ್ದು ಆತ್ಮ, ಪ್ರಾಣ, ದೇಹ 3 ಸೇರುವಂತದ್ದಾಗಿದೆ. ಒಂದು ಉದಾಹರಣೆ ನಿಮಗೆ ಹೇಳಿದರೆ, ಆಡಮ್ ನ್ಯೂ ಈವ್ ಎಂಬುದಾಗಿದೆ ಬೈಬಲ್ನಲ್ಲಿ. ಆಡಮ್ ನ್ಯೂ ಇಸ್ ವೈಫ್ ಈವ್. ಆದವನು ಹವ್ವಳನ್ನು ಅರಿತನು, ಓರ್ ಆದಮನು ಹವ್ವಳನ್ನು ಸೇರಲು. ಇದು ಕೇವಲ ದೈಹಿಕ ಮಾತ್ರವಲ್ಲ, ಮನಸ್ಸು, ಜೀವ, ಆತ್ಮ ಮತ್ತು ಶರೀರ, ಇದು 3 ಪರಿಪೂರ್ಣವಾಗಿ ಒಂದಾಗುವಾಗ ಅದಕ್ಕೆ ಹೇಳುವುದೇ ರಿಯಲ್ ನೋವಿಂಗ್. ಈಗ ನಾನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೆ, ಈ ಒಂದು ಜೂಮಿನ ಮೂಲಕ ನನ್ನ ಬಗ್ಗೆ ನೀವು ತುಂಬಾ ತಿಳಿದಿರ್ಬೋದು, ಆದ್ರೆ ನನ್ನನ್ನು ನೀವು ತಿಳಿದಿದ್ದೀರಾ? ನನ್ನ ಬಗ್ಗೆ ನಿಮಗೆ ಇರುವ ತಿಳುವಳಿಕೆ ಬೇರೆ, ನನ್ನ ತಿಳುವಳಿಕೆ ಬೇರೆ. ನನ್ನನ್ನು ನೀವು ತಿಳ್ಕೊಬೇಕಾದ್ರೆ ನೀವು ನನ್ನ ಕೂಡ ಹುಟ್ಟಿರ್ಬೇಕು, ಅಥವಾ ನೀವು ನನ್ನ ತಂದೆಯಾಗಿರ್ಬೇಕು, ತಾಯಿಯಾಗಿರ್ಬೇಕು. ತಂದೆ ತಾಯಿರಿಗೆ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮನ್ನು ಗೊತ್ತು ಅಲ್ವಾ? ಅಂದ್ರೆ ದೇವರು ಬಿಟ್ರೆ, ದೇವರಿಗೆ ಎಲ್ಲ ಗೊತ್ತು. ಬಟ್ ದೇವರು ಬಿಟ್ರೆ ಈ ಲೋಕದಲ್ಲಿ ನಮ್ಮನ್ನು ತಿಳಿದವರು ಯಾರಾಗಿದ್ದಾರೆ? ನಮ್ಮನ್ನು ಹುಟ್ಟಿಸಿದವರು ನಮ್ಮ ತಂದೆ ತಾಯಿ. ತಂದೆ ತಾಯರು ಬಿಟ್ರೆ ಮತ್ತೆ ನೆಕ್ಸ್ಟ್ ಯಾರು? ನಮ್ಮ ಜೊತೆಗೆ ಹುಟ್ಟಿದವರು, ಒಡ ಹುಟ್ಟಿದವರಿಗೆ ನಮ್ಮನ್ನು ಗೊತ್ತು. ನಮ್ಮ ಬಗ್ಗೆ ಮಾತ್ರ ಅಲ್ಲ, ನಮ್ಮನ್ನೇ ಗೊತ್ತು ಅಲ್ವಾ? ಅವರಾದ ಮೇಲೆ ಹೆಂಡತಿ ಬರ್ತಾಳೆ ಅಥವಾ ಗಂಡ ಬರ್ತಾಳೆ, ಅವರಿಗೆ ಗೊತ್ತು, ನಮ್ಮನ್ನು ಗೊತ್ತು. ನಮ್ಮ ಬಗ್ಗೆ ಅಲ್ಲ, ನಮ್ಮನ್ನು ಗೊತ್ತು. ಅನಂತರ ಯಾರಿಗೆ ಗೊತ್ತು? ಅಲ್ಲಿ ಒಂದು ವೇಳೆ ಇನ್ನೊಂದು ಕೂಡ ಸೇರಿಸೋಣ, ಮದುವೆ ಆಗೋದಕ್ಕೆ ಮುಂಚೆ ಚಡ್ಡಿ ದೋಸ್ತ್ ಅಂತ ಹೇಳ್ತಾರಲ್ಲ, ದ ಫ್ರೆಂಡ್ಸ್, ದೋಸ್ ಹೂ ಆರ್ ಜಸ್ಟ್ played with us, lived with us, the friends, they know us. We said that the close friend, they know us. So after the friends, maybe marriage, the marriage partner, they know us. Then the children who are born to us, they know us. So this knowledge may extend, the family of this knowing, the family of this knowing may extend. Alva? Not about a person, but that person himself. ದೇವರು ನಮ್ಮನ್ನು ತಿಳಿದವನಾಗಿದ್ದಾನೆ ಅಂತ ಬರೆದತ್ತೆ.
ದೇವರು ನಮ್ಮ ಬಗ್ಗೆ ತಿಳಿದಷ್ಟೇ ಅಲ್ಲ, ನಮ್ಮನ್ನು ತಿಳಿದಿದ್ದಾನೆ. That's very important. So the same way we must know God, not knowing about God, but we must know God. I love this wonderful theologian and writer, philosopher, J.I. Packer. And he has written a very thick book called Knowing God. ದೇವರನ್ನು ತಿಳಿಯುವುದು. I love that book. ನಾನು ಓದಿದ್ದೀನಿ. ಸೊ J.I. ಪಾಕರ್ ಎಂಬ ದೊಡ್ಡ ದೈವ ಪಂಡಿತನು, ವೇದ ಪಂಡಿತನು, ಆಮೇಲೆ ಥಿಯಾಲಜಿ ದೈವಜ್ಞಾನಿಯಾಗಿರ್ತಾನೆ. ಈ ಭಕ್ತನು ಒಂದು ಪುಸ್ತಕ, ದಪ್ಪವಾದ ಪುಸ್ತಕ ಬರೆದಾನೆ, ದೇವರನ್ನು ತಿಳ್ಕೊಳ್ಳುವುದು. ದೇವರ ಬಗ್ಗೆ ಅಲ್ಲ, ದೇವರನ್ನು ತಿಳ್ಕೋಬೇಕು. ದೇವರನ್ನು ತಿಳಿದಾಗ ನಾವು ಯಾವಾಗಲೂ ಬಿಡುಗಡೆಯಲ್ಲಿ ಇರುತ್ತೆ. ದೇವರನ್ನು ತಿಳ್ಕೋಬೇಕು, ದೇವರ ಬಗ್ಗೆ ಅಲ್ಲ, ಇನ್ಫಾರ್ಮೇಶನ್ ಅಲ್ಲ, ಇಂಟಿಮಸಿ. That is what knowledge is all about. The real knowledge, the real knowing, ನಿಜವಾದ ಅರಿವು ಎಂಬುವಂಥದ್ದು ಇನ್ಫಾರ್ಮೇಶನ್ ಅಲ್ಲ, ಅದು ಸೆಕೆಂಡರಿ. ಬಟ್ ಆ ವ್ಯಕ್ತಿಯ ಆತ್ಮ, ಪ್ರಾಣ, ದೇಹವನ್ನು ಅನುಭವದಿಂದ ನಾವು ತಿಳ್ಕೊಳ್ಳುವ. ಓಕೆ, ಸೊ ನಾವು ಟೈಮ್ ಈಸ್ ಗೆಟಿಂಗ್ ಅಪ್ ವೆರಿ ವೆರಿ ಫಾಸ್ಟ್. ದ ಟೈಮ್ ಈಸ್ ಗೋಯಿಂಗ್ ವೆರಿ ಫಾಸ್ಟ್. ಸಮಯವು ಬಹಳ ಬೇಗ ಹೋಗ್ತಾ ಇದೆ. ಕ್ರಿಸ್ತನಲ್ಲಿ ನಮಗೆ ದೇವರು ಕೊಟ್ಟಿರ್ತಕ್ಕಂಥ 5 ಆಶೀರ್ವಾದಗಳು. ಇನ್ನು ಕ್ರಿಸ್ತನಲ್ಲಿ ವಿಶ್ವಾಸಿಗಳಾಗಿರುವ ನಮಗೆ ದೇವರು ಕೊಟ್ಟುವಂತ ಮಹಿಮೆಯ ಅನುಭವಗಳ ಕುರಿತಾಗಿ ಪೌಲನು ಹೇಳುತ್ತಾನೆ ಈ ಪತ್ರದಲ್ಲಿ. ಮಹಿಮೆಯ ಅನುಭವಗಳು, 5 ಅನುಭವಗಳ ಬಗ್ಗೆ ಈ ಪತ್ರದಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ. ಒಂದನೇದು ಬೇಗನೆ, ಒಂದನೇದಾಗಿ ಕ್ರಿಸ್ತ ಯೇಸುವಿನಲ್ಲಿ ದೇವರು ನಮ್ಮನ್ನು ತನ್ನ ವಿಶ್ವಾಸಿಗಳಾಗಿ ಮಾಡಿದ್ದಾನೆ. 1ನೇ ಅಧ್ಯಾಯ 1ನೇ ವಚನ. ಕ್ರಿಸ್ತ ಯೇಸುವಿನಲ್ಲಿ ಆತನು ನಮ್ಮನ್ನ ತನ್ನ ವಿಶ್ವಾಸಿಗಳಾಗಿ ಮಾಡಿದ್ದಾನೆ. ಓಕೆ, ನಮ್ಮನ್ನು ತನ್ನ ಜನರಾಗಿ ಮಾಡಿದ್ದಾನೆ. ದೇವ ಜನರು, ನಾವು ದೇವರ ಜನರು ಎಂಬ ಪದವಿ ಹೊಂದಿದವರಾಗಿದ್ದೇವೆ. ಓಕೆ, ದೇವರ ಜನರು, ಪರಿಶುದ್ಧ ಜನರು, ದೇವರ ಪರಿಶುದ್ಧ ಜನರು ನಾವು. ಸೊ ನಾವು ದೇವರ ವಿಶ್ವಾಸಿಗಳು ಕ್ರಿಸ್ತನಲ್ಲಿ ಆಗಿರುವಾಗ ನಮಗಿರುವಂತಹ ಪದವಿ ಎಷ್ಟು ದೊಡ್ಡದು, ದೇವ ಜನರು ಎಂಬ ಪದವಿ. ಇದು ಬಹಳ ಗಂಭೀರವಾದ ಒಂದು ಸಂಗತಿ. ನಾವು ಮುಂದಕ್ಕೆ ಅದನ್ನು ಧ್ಯಾನ ಮಾಡುವಾಗ, ಮುಂದಿನ ದಿನಗಳಲ್ಲಿ ಅಧ್ಯಾಯ ಬಿಟ್ಟು ಅಧ್ಯಾಯ ನಾವು ಓದುವಾಗ, ವಚನ ಬಿಟ್ಟು ವಚನ ಕಲಿಯುವಾಗ ಸಾಧ್ಯವಾದರೆ ನೋಡೋಣ. 2ನೇದಾಗಿ, ದೇವರು ನಮ್ಮನ್ನು ತನ್ನ ಸ್ವಕೀಯ ಪ್ರಜೆಯನ್ನಾಗಿ ಮಾಡಿದ್ದಾನೆ. ಸ್ವಕೀಯ ಪ್ರಜೆ. 1ನೇ ಅಧ್ಯಾಯದ 12ನೇ ವಚನದಲ್ಲಿ ದೇವರು ನಮಗೆ ಹೇಳ್ತಾನೆ, ದೇವರ ಸ್ವಕೀಯ ಪ್ರಜೆಯಾದೆವು. ಸ್ವಕೀಯ ಪ್ರಜೆ, verse 12. So he has made us his own people, heavenly people. ದೇವರಲ್ಲಿ, ಯೇಸು ಕ್ರಿಸ್ತನಲ್ಲಿ ನಮಗೆ ದೇವರು ಮಾಡುವಂತ 2ನೇ ಒಂದು ಆಶೀರ್ವಾದ, ಸ್ವಕೀಯ ಪ್ರಜೆ ಎಂಬ ಆಶೀರ್ವಾದ. 3ನೇದು 2ನೇ ಅಧ್ಯಾಯದ 10ನೇ ವಚನ ನೋಡ್ರಿ. 2:10 ನಾವು ಓದುವಾಗ, 2:10 ಕ್ರಿಸ್ತ ಯೇಸುವಿನಲ್ಲಿ ನಾವು ನೂತನವಾಗಿ ಸೃಷ್ಟಿಸಲ್ಪಟ್ಟಿದ್ದೇವೆ. ವಿ ಆರ್ recreated, newly recreated in Christ. ಕ್ರಿಸ್ತನಲ್ಲಿ ನಮ್ಮನ್ನು ದೇವರು ಪುನಃ ಸೃಷ್ಟಿಸಿದ್ದಾರೆ. ಓಕೆ, ಲೋಕದ ಎಲ್ಲ ಜನರನ್ನು ದೇವರು ಸೃಷ್ಟಿಸಿದ್ದಾನೆ ನಿಜ, ಬಟ್ ಕ್ರಿಸ್ತನಲ್ಲಿ ನಂಬಿಕಿಟ್ಟವರನ್ನ ದೇವರು ಪುನಃ ಸೃಷ್ಟಿ ಮಾಡಿದ್ದಾರೆ. You understand that? All those who are created by God, no doubt about it. But everybody who has put their faith in Jesus Christ, they are recreated in Christ Jesus. So we got a second birth. ನಮಗೆ 2ನೇ ಹುಟ್ಟು ದೇವರು ಅನುಗ್ರಹಿಸಿದ್ದಾನೆ. ಇದು ಕೃಪೆಯಿಂದ ಎಂಬುದಾಗಿ ಬರೆದತ್ತೆ. ಸೊ ದೇವರು ನಮ್ಮನ್ನು ಕೃಪೆಯಿಂದ ಯೇಸು ಕ್ರಿಸ್ತನಲ್ಲಿ ಪುನಃ ಸೃಷ್ಟಿಸಿದ್ದಾರೆ. That's very wonderful thing. We become new
by the seed of God. This is Peter's statement in the first epistle of St. Peter. ಪೇತ್ರನ ಪತ್ರದಲ್ಲಿ ಪೇತ್ರ ಹೇಳ್ತಾನೆ, ನಾವು ದೇವರ ಬೀಜದಿಂದ ಹುಟ್ಟಿದವು. ಹೇಗೆ ದೇವರ ಬೀಜದಿಂದ ಯೇಸು ಈ ಲೋಕದಲ್ಲಿ ಹುಟ್ಟಿದನು, ದೇಹದಲ್ಲಿ. ನಾವು ದೇಹದಲ್ಲಿ ಹುಟ್ಟಲಿಲ್ಲ, ಹಾಗೆ ನಾವು ಆತ್ಮದಲ್ಲಿ ಹುಟ್ಟಿದ್ದೇವೆ ದೇವರ ಬೀಜದಿಂದ. ದೇವರ ಬೀಜ ಅಂದ್ರೆ ಪೇತ್ರ ಹೇಳುತ್ತಾನೆ ದೇವರ ವಾಕ್ಯ. God's word is the seed of God, and God's seed is in us. We are born second time through the seed of God. ಪೇತ್ರ ಹೇಳ್ತಾನೆ ದೇವರ ಬೀಜ ಇದು ನಾಶವಾಗುವ ಬೀಜವಲ್ಲ. It's not a seed that can be destroyed, but this is a seed that is eternal seed. God's word is eternal. ಕೀರ್ತನೆಗಳಲ್ಲಿ ನಾವು ಓದುತ್ತೇವೆ, God has kept his word eternally in heaven. ಪರಲೋಕದಲ್ಲಿ ದೇವರು ತನ್ನ ವಚನವನ್ನ ಶಾಶ್ವತವಾಗಿ ಇಟ್ಟಿದ್ದಾನೆ. ಯೇಸು ಸ್ವಾಮಿ ಹೇಳಿದ ವಚನ ನೆನಪಿಗೆ ತರುತ್ತೇನೆ ನಾನು. What Jesus has said, I want to bring it in your remembrance. The Lord Jesus said, heavens and earth shall pass away, but not my word. ಆಕಾಶ ಭೂಮಿ ಅಳಿದು ಹೋದರು, ನನ್ನ ವಚನಗಳು ಯಾವತ್ತೂ ಅಳಿದು ಹೋಗುವುದಿಲ್ಲ. What a wonderful word God has given to us. The greatest gift. ದೇವರು ಕೊಟ್ಟ ಅತಿಶಯವಾದ ಆಶೀರ್ವಾದವಾಗಿದೆ ದೇವರ ವಚನ ಎಂಬ ಬೀಜ. ಈ ಬೀಜದಿಂದ ದೇವರು ನಮ್ಮನ್ನು ಎರಡನೇ ಬಾರಿ ಹುಟ್ಟಿಸಿದ್ದಾರೆ. ನೀವು ಒಮ್ಮೆ ಹುಟ್ಟಿದರೆ ನೀವು 2 ಸಾರಿ ಸಾಯ್ತೀರಿ. ನೀವು 2 ಸಾರಿ ಹುಟ್ಟಿದರೆ ಒಮ್ಮೆ ಅಷ್ಟೇ ಸಾಯಿ. If you are born twice, you will die only once. If you born once, you will surely die twice. Let me repeat again. ನೀವು ಒಮ್ಮೆ ಹುಟ್ಟಿದರೆ ನೀವು 2 ಸಾರಿ ಸತ್ತೇ ಸಾಯುವಿರಿ. ನೀವು 2 ಸಾರಿ ಹುಟ್ಟಿರುವುದಾದರೆ ಒಮ್ಮೆ ಅಷ್ಟೇ ನೀವು ಸಾಯುವಿರಿ. Are you born a second time? ನೀವು 2ನೇ ಬಾರಿ ಹುಟ್ಟಿದ ಒಬ್ಬ ಕ್ರಿಸ್ತನ ಶಿಷ್ಯನು. ಆಲೋಚನೆ ಮಾಡ್ರಿ, ನಾವು 2 ಬಾರಿ ಹುಟ್ಟಿರಬೇಕು. ಇಲ್ಲಿ ಪೌಲನು ಹೇಳುತ್ತಾನೆ ಎಫೆಸ ಪತ್ರದಲ್ಲಿ ಹೇಳುವಾಗ, ಯೇಸು ಕ್ರಿಸ್ತನಲ್ಲಿ 2ನೇ ಬಾರಿ ಸೃಷ್ಟಿಸಲ್ಪಟ್ಟವರು ನಾವು. We are new created in Christ. And fourthly, 4ನೇದಾಗಿ ಎಫೆಸದವರಿಗೆ ಬರೆದ ಪತ್ರ 2ನೇ ಅಧ್ಯಾಯ 13ನೇ ವಚನ, ಕ್ರಿಸ್ತ ಯೇಸುವಿನಲ್ಲಿರುವ ಸಮೀಪಸ್ಥರು. In Christ we are brought nearer to God. ಕ್ರಿಸ್ತನಲ್ಲಿ ದೇವರು ನಮ್ಮನ್ನು ಸಮೀಪಕ್ಕೆ ತಂದಿದ್ದಾನೆ. ಒಂದು ದೇವರ ಸಮೀಪಕ್ಕೆ, 2ನೇದು ಒಬ್ಬೊಬ್ಬರ ಸಮೀಪಕ್ಕೆ. First, God has brought us near to himself. Second, he has brought us near to one another. Hallelujah. This is a wonderful privilege, my brothers and sisters. ಯೇಸು ಕ್ರಿಸ್ತನಲ್ಲಿ ದೇವರ ದೂರದಲ್ಲಿದ್ದಂತ ದೇವರ ಸಮೀಪಕ್ಕೆ ದೇವರು ನಮ್ಮನ್ನು ಬರಮಾಡಿಕೊಂಡನು. 1ನೇದು. 2ನೇದು, ನಾವು ಒಬ್ಬರಿಗೊಬ್ಬರು ದೂರವಾಗಿದ್ದೆವು, ಆದ್ರೆ ಕ್ರಿಸ್ತನಲ್ಲಿ ನಮ್ಮನ್ನು ದೇವರು ಸಮೀಪಸ್ಥರನ್ನಾಗಿ ಮಾಡಿದ್ದಾನೆ. ಇಸ್ರಾಯೇಲರೊಟ್ಟಿಗೆ ನಾವು ದೂರವಾಗಿದ್ದೆವು, ಆದ್ರೆ ಕ್ರಿಸ್ತನ ಮೂಲಕ ನಾವು ಹೊಸ ಇಸ್ರಾಯೇಲರಾಗಿದ್ದೇವೆ. 1ನೇದು. 2ನೇದು, ನಾವು ದೇವರ ಮಕ್ಕಳಾದ ಮೇಲೆ ನಾವು ವೈರಿಗಳೊಟ್ಟಿಗೂ ಕೂಡ ನಾವು ಒಂದಾಗುವಂತ ಭಾಗ್ಯ ದೇವರು ಕೊಟ್ಟಿದ್ದಾರೆ. ನಮ್ಮ ಶತ್ರುಗಳನ್ನು ಕೂಡ ಪ್ರೀತಿಸುವಂತ ಹಂಗಿನಲ್ಲಿ ನಾವಿದ್ದೇವೆ. ನಾವು ಹಾಗೆ ಮಾಡುವವರು, ನಮ್ಮನ್ನು ಹಾಗೆ ಮಾಡುವವರನ್ನು ಕೂಡ ನಾವು ಪ್ರೀತಿ ಮಾಡುವಂತ ಹಂಗಿನಲ್ಲಿದ್ದೇವೆ. ಸೊ ಯು ಕ್ಯಾನ್ ಕೀಪ್ ಆನ್ ಥಿಂಕಿಂಗ್ ಅಬೌಟ್ ಇಟ್. ವಿ ಆರ್ ಕ್ರಿಯೇಟೆಡ್ ನ್ಯೂ ಬಿಕಾಸ್ ಆಫ್ ದ ಸೀಡ್ ಆಫ್ ಗಾಡ್. ದೇವರ ಬೀಜದಿಂದ ನಾವು ಹೊಸದಾಗಿ ನಿರ್ಮಿಸಲ್ಪಟ್ಟದರಿಂದ ನಾವು ವೈರಿಗಳಂತೆಯೂ ಒಂದಾಗುವುದಕ್ಕೆ ಸಾಧ್ಯ. ನಮ್ಮನ್ನು ಹಾಗೆ ಮಾಡುವವರನ್ನು ಕೂಡ ಒಂದು ಮಾಡುವುದಕ್ಕೆ ಸಾಧ್ಯ. ನಮ್ಮಿಂದ ದೂರವಾಗಿ ನಮ್ಮೊಟ್ಟಿಗೆ ಯಾವುದೇ ಸಂಬಂಧವಿಲ್ಲದೆ ನಾವು ದೊಡ್ಡ ಕುಲದವರು, ದೊಡ್ಡ ಕುಲ, ನಾವು ಜಾತಿಯವರು ಅಂತೆಲ್ಲ ಹೇಳಿದಂತ ಇಸ್ರಾಯೇಲ್ ಒಟ್ಟಿಗೆ ನಾವು ಒಂದಾಗಿದ್ದೇವೆ. ಅವರೊಟ್ಟಿಗೆ ನಮ್ಗೆ ಯಾವ ಸಂಬಂಧವೂ ಇರಲಿಲ್ಲ. ಆದರೆ ಕ್ರಿಸ್ತನಲ್ಲಿ ನಾವು, ಯೇಸು ಕ್ರಿಸ್ತನಲ್ಲಿ ಇಂಥ ನಂಬಿಕೆ ಮೂಲಕ ನಾವು ಅವರೊಟ್ಟಿಗೂ ಒಂದಾಗಿದ್ದೇವೆ. ಅನ್ಯ ಜನರೊಟ್ಟಿಗೂ ನಾವು ಒಂದಾಗಿದ್ದೇವೆ. ಈ ಭೂಮಿಯಲ್ಲಿ ಒಬ್ಬ ವಿಶ್ವಾಸಿ ಯಾರೊಟ್ಟಿಗೂ ಒಂದಾಗದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ.
ಒಂದಾಗದೇ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಈ ಲೋಕದಲ್ಲಿ ಎಲ್ಲರೊಟ್ಟಿಗೂ ಒಂದಾಗಲಿಕ್ಕೆ ಸಾಧ್ಯ, ಕ್ರಿಸ್ತನಲ್ಲಿ ಮಾತ್ರ. ದಟ್ಸ್ ವೆರಿ ಇಂಪಾರ್ಟೆಂಟ್. ಕ್ರಿಸ್ತನಲ್ಲಿ ವಿ ಕ್ಯಾನ್ ಬಿ ಒನ್ ವಿತ್ ಎವ್ರಿಬಡಿ ಇನ್ ದ ವರ್ಲ್ಡ್. ಈ ಲೋಕವು ಕ್ರಿಸ್ತನಲ್ಲಿ ದೇವರು ಒಂದು ಮಾಡುವುದಕ್ಕಾಗಿ ದೇವರು ಯೋಜನೆ ಮಾಡಿದ. What that thing? That's a wonderful thing. Today in the family, people are not one. Brothers are not one. Sisters are not one. Father-in-law is not one with the daughter-in-law. Daughter-in-law is not one with the father-in-law or mother-in-law or sister-in-law or brother-in-law. Oh, the whole is falling apart. Alva. ಈ ಜಗತ್ತಿನಲ್ಲಿ ಇದೇ ದೊಡ್ಡ ಸಮಸ್ಯೆ ಅಲ್ವಾ? ಮನುಷ್ಯರೊಟ್ಟಿಗೆ ಒಂದಾಗ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಕಾರಣ? ಬಿಕಾಸ್ ಒಂದನೇದಾಗಿ ಅವರು ದೇವರೊಟ್ಟಿಗೆ ಒಂದಾಗಲಿ. ದೇವರೊಟ್ಟಿಗೆ ಒಂದಾಗಿರುವವರು, the one who is one with God, she can one with anybody in this world. Otherwise, he is not born by the seed of God. ದೇವರ ಬೀಜದಿಂದ ಹುಟ್ಟಿದವನೇ ಅಲ್ಲ, ಹುಟ್ಟಿದವಳೇ ಅಲ್ಲ. ಈ ಲೋಕದಲ್ಲಿ ಒಂದಾಗಲಿಕ್ಕೆ ಮನಸ್ಸಿಲ್ಲದವನು, ದೇವರ ಮಗನೆಂದು ಹೇಳುವವನು, ಮಗಳೆಂದು ಹೇಳುವವಳು, ಅವಳು ನಿಜವಾಗಲು ದೇವರ ಬೀಜದಿಂದ ಹುಟ್ಟಿದವನಲ್ಲ. ಒಡ ಹುಟ್ಟಿದವಳನ್ನು ಪ್ರೀತಿ ಮಾಡಕ್ಕೆ ಆಗದವನು, ಕಾಣದಿರುವಂತ ದೇವರನ್ನು ಹೇಗೆ ಪ್ರೀತಿ ಮಾಡಲಿ ಎಂಬುದಾಗಿ ಯೋಹಾನ ಕೇಳುತ್ತಾನೆ ಅಲ್ವಾ? If you cannot love the one whom you see in front of you, how can you love God whom you have never seen? It is a blasphemy. It is a hypocrisy. And many people today, many Christians today, many so-called believers today is living in hypocrisy. And God wants us to set us free this evening. ದೇವರು ನಮ್ಮನ್ನು ಬಿಡುಗಡೆಗೊಳಿಸಬೇಕಂತ ಬಯಸ್ತಾನೆ. If you know the truth, that means if you take this truth into your very soul and your life and into your body, which is God's temple, you shall be free indeed. And finally and lastly, my time is up. ಕ್ರಿಸ್ತನ ಯೇಸುವಿನಲ್ಲಿರುವ ಸ್ವಾಸ್ಥ್ಯಕ್ಕೆ ದೇವರು ನಮ್ಮನ್ನು ಬಾಧ್ಯಸ್ಥರನ್ನಾಗಿ ಮಾಡಿದ್ದಾನೆ. ಎಫೆಸದವರಿಗೆ ಬರೆದ ಪತ್ರ 3ನೇ ಅಧ್ಯಾಯ 6ನೇ ವಚನ, ಚಾಪ್ಟರ್ 3 and verse 6, it says, ಯೇಸುವಿನಲ್ಲಿರುವ ಸ್ವಾಸ್ಥ್ಯಕ್ಕೆ, all the inheritance God has blessed us with all the inheritance of God in Jesus Christ. ಕ್ರಿಸ್ತ ಯೇಸುವಿನಲ್ಲಿ ದೇವರ ಸಮಸ್ತ ಆಶೀರ್ವಾದಗಳು, ಸ್ವಾಸ್ಥ್ಯ ಅಂದ್ರೆ ಇನ್ಹೆರಿಟೆನ್ಸ್. ಇಟ್ ಕ್ಯಾನಾಟ್ ಬಿ ಎಕ್ಸ್ಚೇಂಜ್, ಇಟ್ ಕ್ಯಾನ್ ನಾಟ್ ಬಿ ಸೋಲ್ಡ್ ಔಟ್. ಯಾವತ್ತು ಸ್ವಾಸ್ಥ್ಯವನ್ನು ನಾವು ಮಾರಾಟ ಮಾಡಕ್ಕಾಗಲ್ಲ, ಯಾವತ್ತು ಇನ್ನೊಬ್ಬರಿಗೆ ನಾವು ಹಸ್ತಾಂತರ ಮಾಡಕ್ಕಾಗಲ್ಲ. ಸ್ವಾಸ್ಥ್ಯ ಕ್ರಿಸ್ತನಲ್ಲಿ ಎಲ್ಲ ದೇವರ ಸ್ವಾಸ್ಥ್ಯಕ್ಕೆ ನಮ್ಮನ್ನು ದೇವರು ಅಧಿಕಾರಿಗಳನ್ನಾಗಿ ಮಾಡಿದ್ದಾನೆ. ವಾಟ್ ಅ ವಂಡರ್ಫುಲ್ ಗಾಡ್ ವಿ ಬಿಲೀವ್ and we serve. Just continue to serve him, continue to love him. Thank you very much for joining us today. ಇವತ್ತು ನೀವು ಸೇರಿದಕ್ಕಾಗಿ, ಈ ಅಧ್ಯಯನದಲ್ಲಿ ಪಾಲ್ಗೊಂಡದಕ್ಕಾಗಿ ದೇವರಿಗೆ ಸ್ತೋತ್ರ. ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ, ಕ್ರಿಸ್ತನಲ್ಲಿ ನಾವು ಹೇಗೆ ನಡೆದುಕೊಳ್ಳಬೇಕು, ಕ್ರಿಸ್ತನಲ್ಲಿ ನಾವು ಹೇಗೆ ನಿಂತುಕೊಳ್ಳಬೇಕು, ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ನಾವು ಕಲಿಯೋಣ. ದೇವರು ತಾನೇ ಅಲ್ಲಿವರೆಗೆ ನಮ್ಮ ನಡೆಸಲಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಗಾಡ್ ಬ್ಲೆಸ್ ಯು. ಪ್ರೀತಿ ಸ್ವರೂಪನಾದ ದೇವರೇ, ಈ ಸುಂದರವಾದ ಸಂಜೆ ವೇಳೆಗಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ನಿನ್ನ ಅದ್ಭುತಕರವಾದ ವಚನದ ಧ್ಯಾನಕ್ಕಾಗಿ ಸ್ತೋತ್ರ. ನಾವು ನಿನ್ನಲ್ಲಿ ಯಾರಾಗಿದ್ದೇವೆ, ಏನಾಗಿದ್ದೇವೆ, ಎಲ್ಲಿದ್ದೇವೆ, ನಮ್ಮ ಪದವಿ ಎಷ್ಟು ಅಮೂಲ್ಯವಾದದ್ದು, ಎಷ್ಟು ಅಮೋಘವಾದದ್ದು. ನಾವು ಈ ಲೋಕದಲ್ಲಿ ಹೇಗೆ ಜೀವಿಸಬೇಕು, ನಡೆದುಕೊಳ್ಳಬೇಕೆಂಬುದಾಗಿ ಈ ಪತ್ರದ ಮೂಲಕ ನಮಗೆ ಇನ್ನು ಕಲಿಸಿಕೊಡು. ನಾವು ಇಟ್ಟತಕ್ಕಂತ ಈ ನಂಬಿಕೆಯ ಈ ಹೋರಾಟ ಹೇಗೆ ನಾವು ಮಾಡ್ಕೋಬೇಕು ಎಂಬುದನ್ನು ನಮಗೆ ಕಲಿಸಿಕೊಡು ಸ್ವಾಮಿ. ಇವತ್ತು ಸೇರಿದಂತ ಪ್ರತಿಯೊಬ್ಬೊಬ್ಬರನ್ನು ವೈಯಕ್ತಿಕವಾಗಿ, ಕುಟುಂಬವಾಗಿ, ಸಭೆಯಾಗಿ ಆಶೀರ್ವದಿಸಿರಿ. ಬಿಲ್ಡರ್ಸ್ ತಂಡದವರಿಗಾಗಿ ಸ್ತೋತ್ರ. ಅವರೆಲ್ಲರನ್ನು ವಿಶೇಷವಾಗಿ ಆಶೀರ್ವದಿಸಿ ನಿನ್ನ ಆತ್ಮನಿಂದ ತುಂಬಿಸಿ ನಡೆಸಬೇಕು. ಯೇಸು ಕ್ರಿಸ್ತನ ಮುಖಾಂತರವಾಗಿ ನಿನ್ನನ್ನು ಅತಿ ವಿನಂತಿ ಪ್ರಾರ್ಥಿಸಿ ಬೇಡಿದ್ದೇನೆ. ಆಮೆನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.